ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್. ಶ್ರೀ ಶರಣವೀರೇಶ್ವರ ಸಹಕಾರಿ ಬ್ಯಾಂಕಿನ ಮುದ್ದೇಬೇಳ ಶಾಖೆಯ ನೂತನ ಕಟ್ಟಡ ಲೋಕಾರ್ಪಣೆ. ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಹುಟ್ಟಿದೆ ಸಹಕಾರ. ಮನುಷ್ಯನ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಹುಟ್ಟಿಕೊಂಡಿದೆ ಸಹಕಾರ ತತ್ವ. 12ನೇ ಶತಮಾನದ ಬಸವಾದಿ ಶರಣರೇ ಇದಕ್ಕೆ ಪ್ರೇರಣೆ. ಆವಾಗಲೇ ಬಸವಣ್ಣನವರು ಸಹಕಾರ ತತ್ವದ ಮೇಲೆ ಕಾಯಕದ ಮಹತ್ವ ಸಾರಿ ಹೇಳಿದರು. ಇಂಥ ಮಹತ್ವವುಳ್ಳ ಸಹಕಾರ ತತ್ವ ದೇಶಕ್ಕಿಂದು ಅಗತ್ಯವಾಗಿದೆ ಎಂದು ಕೂಡಲ ಸಂಗಮ ಪಂಚಮಸಾಲಿ ಮಹಾಗುರುಪೀಠದ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನುಡಿದರು. ಇಲ್ಲಿನ ದಾನೇಶ್ವರಿ ಪೆಟ್ರೋಲ್ ಬಂಕ್ ಹಿಂಭಾಗ ನಿರ್ಮಿಸಲಾಗಿರುವ ನಾಲತವಾಡದ ಶ್ರೀ ಶರಣವೀರೇಶ್ವರ ಸಹಕಾರ ಬ್ಯಾಂಕಿನ ಮುದ್ದೇಬೇಳ ಶಾಖೆಯ ನೂತನ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು. ಭಾರತ ಬಡತನದ ದೇಶವಾಗಿದ್ದರೂ ಇತರರಿಗೆ ಕೈ ಎತ್ತಿ ಕೊಡುವ ಗುಣ ಭಾರತೀಯರದ್ದು. ದಾಸೋಹ ತತ್ವ ಶುರುವಾಗಿದ್ದೇ ಸಹಕಾರ ತತ್ವದ ಮೇಲೆ. ವೀರೇಶ್ವರ ಬ್ಯಾಂಕ್ ನಾಲತವಾಡಂಥ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿಕೊಂಡು ಪ್ರಗತಿಯತ್ತ ಸಾಗಲು ಗ್ರಾಹಕರ ವಿಶ್ವಾಸ ಗಳಿಸಿರುವುದೇ ಕಾರಣವಾಗಿದೆ ಎಂದರು. ಬ್ಯಾಂಕಿನ ಭದ್ರತಾ ಕೊಠಡಿ ಉದ್ಘಾಟಿಸಿ ಉಪ್ಪಿನ ಬೆಟಗೇರಿಯ ಕುಮಾರ್ ವಿರೂಪಾಕ್ಷ ಸ್ವಾಮೀಜಿಯವರು ಮಾತನಾಡಿ, 27 ವರ್ಷಗಳಲ್ಲಿ 130 ಕೋಟಿ ಡಿಪಾಸಿಟ್ ಹೊಂದಿರುವುದು ಬ್ಯಾಂಕಿನ ಪ್ರಗತಿಯ ಸಂಕೇತ. ಪ್ರಪಂಚ ನಡೆದಿದೆ ಸಹಕಾರ ತತ್ವದ ಆಧಾರದ ಮೇಲೆ. ಸಹಕಾರ ಶಾಲು 7 ಬಣ್ಣಗಳೊಳಗೊಂಡು ಕಾಮನಬಿಲ್ಲಿನ ಎಲ್ಲ ಬಣ್ಣಗಳ ಪ್ರತಿಬಿಂಬವಾಗಿದೆ. ಸಹಕಾರ ಮತ್ತು ವಿಶ್ವಾಸ ಸಹಕಾರ ತತ್ವದ ಬಹುಮುಖ್ಯ ಅಂಶಗಳು ಎಂದರು. ಅಧ್ಯಕ್ಷತೆ ವಹಿಸಿದ ಬ್ಯಾಂಕಿನ ಅಧ್ಯಕ್ಷರಾದ MS ಪಾಟೀಲ್ ಅವರು ಮಾತನಾಡಿ, ಬ್ಯಾಂಕ್ ದೊಡ್ಡ ಮಟ್ಟಕ್ಕೆ ಬೆಳೆಯುವಲ್ಲಿ ಸಿಬ್ಬಂದಿ ಪರಿಶ್ರಮ, ಪ್ರಾಮಾಣಿಕ ಸೇವೆ ಮಹತ್ವವಾಗಿದೆ. ರೂಪಾಯಿ 1.90 ಕೋಟಿ ಮೊತ್ತದಲ್ಲಿ ರಾಯಚೂರು ಜಿಲ್ಲೆ ಲಿಂಗಸೂರು ಪಟ್ಟಣದಲ್ಲಿ 30-70 ಅಡಿ ನಿವೇಶನ ಖರೀದಿಸಿದ್ದು ಶೀಘ್ರವೇ ಲಿಂಗಸೂರು ಶಾಖೆಗೆ ಸ್ವಂತ ಕಟ್ಟಡದಲ್ಲಿ 30-70 ಅಡಿ ನಿವೇಶನ ಖರೀದಿಸಿದ್ದು ಶೀಘ್ರವೇ ಅಲ್ಲಿಯೂ ಶಾಖೆ ಸ್ವಂತ ಕಟ್ಟಡ ನಿರ್ಮಿಸಲಾಗುತ್ತದೆ. ಬ್ಯಾಂಕಿನ ಪ್ರಗತಿಗೆ ಸಂಸ್ಥಾಪಕರು ಆಡಳಿತ ಮಂಡಳಿಯವರು ಪರಿಶ್ರಮವೇ ಕಾರಣವಾಗಿದೆ ಎಂದರು. ಬ್ಯಾಂಕ್ ಅಧ್ಯಕ್ಷ ಮುದ್ದೇಬೇಳ ಶಾಖೆಯ ಸಲಹಾ ಸಮಿತಿ ಅಧ್ಯಕ್ಷರಾದ ಕರ್ನಾಟಕ ಬ್ಯಾಂಕಿನ ಅಧ್ಯಕ್ಷ ಬಿಜಿ ಸತೀಶ್ ಒಸ್ವಾಲ್, ಮಾಜಿ ಶಾಸಕರಾದ ಅಧ್ಯಕ್ಷ ಪುತ್ರ, ಮಾಜಿ ಶಾಸಕರಾದ ನಡಹಳ್ಳಿ ಪುತ್ರ, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಮುನ್ನಾದನಿ ನಾಡಗೌಡ, ಮಾಜಿ ಅಧ್ಯಕ್ಷ ಮುನ್ನಾದನಿ ನಾಡಗೌಡ, ಬ್ಯಾಂಕಿನ ಸಂಸ್ಥಾಪಕರಲ್ಲೊಬ್ಬರಾದ ವಕೀಲರು ಬಸವರಾಜ್ ತಾಳಿಕೋಟಿ, ನಿರ್ದೇಶಕರಾದ ಬೀರಗೇರಿ ಎನ್ಎ ಗಂಗನಗೌಡ, SS ಸಂಪನ್ಗೌಡ್, KR ಎತ್ತಿನವಾಯಿ, ಚಿನಿವಾಲರ್, SS UM ವೆಲ್ಕಮ್, BH SR ನವಾಸ್, ಸಂಪನ್ಗೌಡ್, LC ಹಂಪನ್ಗೌಡ್, ಮನೋಜ್ SS ಮನೋಜ್ ಪೂಜಾರಿ, ಮುದ್ದೇಬೇಳ ಶಾಖೆಯ ಸಲಾಮುದ್ದೇಬೇಳ ಶಾಖೆಯ ಅಧ್ಯಕ್ಷರಾದ ಮಂಡಳಿ SA ಬಿರಾದಾರ್, SP ಉಪ್ಪಯ್ಯನಮಠ್, LM ನಾಯ್ಕೋಡಿ, ಪ್ರಧಾನ ವ್ಯವಸ್ಥಾಪಕ ನಾಗರಾಜ್, ಪ್ರಧಾನ ವ್ಯವಸ್ಥಾಪಕರಾದ ಸಹಾಯಕ ನಾಗರಾಜ್, ಪ್ರಧಾನ ವ್ಯವಸ್ಥಾಪಕರಾದ ಅಶೋಕ್ ಸಾಲ ವಸೂಲಾತಿ ವಿಭಾಗದ ಶಿವನಾಥ್ ಗಂಗನಗೌಡ್, ಮುದ್ದೇಬೇಳ ಶಾಖಾ ವ್ಯವಸ್ಥಾಪಕರಾದ ಲಿಂಗಸೂರು ಶಾಖಾ ವ್ಯವಸ್ಥಾಪಕರಾದ ಗೌಡಪ್ಪಣ್ಣ, ತಾಳಿಕೋಟಿ ಶಾಖೆಯ ಮಂಡಳಿ ಅಧ್ಯಕ್ಷರು, ಶಾಖಾ ವ್ಯವಸ್ಥಾಪಕರಾದ ಸಂಗಮೇಶ್ ಕಲ್ಮನಗೌಡ್, ಬ್ಯಾಂಕ್ ತಾಳಿಕೋಟಿ ಶಾಖೆಗಳ ಸಲಹಾ ಮಂಡಳಿ ಅಧ್ಯಕ್ಷರು, ಸದಸ್ಯರು ನೆನಪಿಗಾಗುತ್ತಾರೆ. ನಿರ್ವಹಿಸುವ ಬ್ಯಾಂಕ್ ವಸ್ತುಗಳಿದ್ದು ಸ್ವಾಮೀಜಿಗಳು ಬ್ಯಾಂಕಿನ ಸದಸ್ಯರಿಗೆ ಕಟ್ಟಡ ಕಲಾವಿದ ಉದ್ಘಾಟನೆಯ ನೆನಪಿಗಾಗಿ ವಿತರಿಸುವ ಬ್ಯಾಗ್ಗಳನ್ನು ಸ್ವಾಮೀಜಿಗಳು ಇತ್ತೀಚೆಗೆ ಕಲ್ಪನೆಗೊಳಿಸಿದರು. ಶ್ರೀ ಕಲಾವಿದ ವೀರೇಶ್ ಬಂಗಾರಗೌಡ ಅವರು ರಾಷ್ಟ್ರಪತಿ ವಾಸ್ತವಿಕ ಬ್ಯಾಂಕಿನ ನಿರ್ದೇಶಕ ಹರಿವಾಣೇಶ್ವರು, ಶ್ರೀ ಶರಣವೀರೇಶ್ವರ ಪದವಿ ಪೂರ್ವ ಕಾಲೇಜು, ಶ್ರೀ ಗೋಯಣ್ಣ ಶಾಲೆಯ ಪ್ರಿನ್ಸಿಪಾಲ್ ವಾಸ್ತವಿಕವಾಗಿರುವ ತಂಡದವರು ಉಪನ್ಯಾಸಕರಾಗಿ ಮಾಡಿದರು. 30 ವರ್ಷಗಳ ಹಿಂದೆ ಕಾರು ಖರೀದಿಸಲು ಸಾಲ ಕೇಳುವುದಕ್ಕಾಗಿ ರಾಜಕೀಯದಲ್ಲಿರುವ ಒಂದು ಬ್ಯಾಂಕಿಗೆ ಪಂಡಿತ ಪ್ರವಚನಗಳು ಸಂಗೀತ ಶಾಲೆಯ ಜಾಶುಪಾಲ ಹೇಳಿದಾಗ ತಂಡದವರಿಂದಲೇ ಸಂಗೀತ ಸಭೆ ನಡೆದಿದೆ. 30 ವರ್ಷಗಳ ಹಿಂದೆ ಕಾರು ಖರೀದಿಸಲು ಸಾಲ ಕೇಳುವುದಕ್ಕಾಗಿ ನಾವೇ ಬೆಳೆದಿರುವ ಕರ್ನಾಟಕ ಬ್ಯಾಂಕ್ಗೆ 40 ಅಡಿಯಿಂದ ಬಂದಿದ್ದ ಸಾಹುಕಾರ ಅವರೊಂದಿಗೆ ಜಾಮೀನುದಾರರ ಸಹಿ ಕೇಳಿದಾಗ ಅವರನ್ನು ಕೆಲವೇ ವರ್ಷಗಳಲ್ಲಿ ವೀರೇಶ್ವರ ಬ್ಯಾಂಕ್ ಸಾಲಕ್ಕಾಗಿ ಮೂಲ ಮುದ್ದೇಬೇಳ ಎಂದು ಬರುವುದು ಬ್ಯಾಂಕಿನ ನಾಲತವಾಡದಲ್ಲಿ ನಾವೇ ಬ್ಯಾಂಕ್ ಪಾರ್ಟಿಗೆ ಎಂದು ಸಾಹುಕಾರ ಅವರಿಗೆ ಕೆಲವೇ ವರ್ಷಗಳಲ್ಲಿ ವೀರೇಶ್ವರ ಪ್ರಗತಿಯ ಎಂದು ಬ್ಯಾಂಕಿನ ಅಧ್ಯಕ್ಷರಾದ MS ಅವರು ಶಾಸಕ ಬ್ಯಾಂಕ್ ಸ್ಥಾಪನೆ ಹಿಂದಿನ ಕಾರಣ ಸಾಹುಕಾರರಿಂದ ಅವರು ಕಾರ್ಯಾಂಗದ ರಾಜಕೀಯ ಸೇವಾ ಪಾಠವಾಗಿದೆ. ನ್ಯಾಯಾಂಗದಲ್ಲಿ ಕೆಲಸ ಮಾಡುವುದರ ಹಾಗಾಗಿ ಇವರ ದೇಶಾಗಿದ್ದಾರೆ ಎಂದು ಜಗದಾಲಯದಲ್ಲಿ ಸಾಹುಕಾರ ಅಂಗಡಿಯವರು ಕಾರ್ಯಾಂಗ
ಮೇಲಂತೆ ಎತ್ತಕೋಡ ಕಾತ್ಕೋಡ ಭಾಗದಲ್ಲಿ ನ್ಯಾಯನಿಷ್ಠೆ ನಾಡುಗಳ ಸಂಬಂಧ ಹೀಗಾಗಿ ಜನರಿಗೆ ಪ್ರಕಾರ ಬರ ದೊಡ್ಡ ಎಲ್ಲರ ಹಿರಿಯರು ಆಶೀರ್ವಾದ ಪಡೆಯುವ ಸಾಫ್ಟ್ವೇರ್ ಅಂಗಡಿಯವರ ಮೇಲುವೃತ್ತಿ ಎಂದು ಕುಮಾರ್ ಅಳತಕೋಡ ಭಾಗದಲ್ಲಿ ಯಶ್ಮಿತ್ ನಾಡಗೌಡ ಗುಣಗಾನ ಮಾಡಿದ್ದು ಜನರಿಗೆ ವಿಶೇಷ ಮಾಡಿ ಶರಣ ವೀರೇಶ್ವರ ಅಲ್ಲಿನ ಬಹುದೊಡ್ಡ ಶಕ್ತಿ ಶರಣರ ಹಿರಿಯರ ಆಶೀರ್ವಾದ ಫಲವೇ ಈಗಿನ ಸಮೃದ್ಧಿ ಎಂದು ಕುಮಾರ್ ವಿಪಕ್ಷ ಸ್ವಾಮೀಜಿಯವರು ಗುಣಗಾನ ಮಾಡಿದ್ದು ವಿಶೇಷ ಗಮನ ಸೆಳೆಯಿತು.
तेनं तु शिवाज्ञया तेनं तु शिवाज्ञया तेनं तु शिवाज्ञया ये भूता विघ्नकर्ता ये भूता भुवि संहृताय ಮುಂದೆ ಬರ್ತಾರೆ ओम अपसर्तंत ये भूता भुवि संहृताय ये भूता विघ्नकर्ताः तेनं तु शिवाज्ञया तेनं तु शिवाज्ञया अपसर्तंत ये भूता भुवि संहृताय ये भूता विघ्नकर्ताः तेनं तु शिवाज्ञया उड़े के तम ಉಡೆ उड़े के कमर उड़े के कमर ಯಾರು ಬೇಡ್ರಿ प्रवेश पूजा समर्पयामि ನೀವು ಹಿಂದೆ ಹೋಗ್ಬಿಟ್ರೆ ಹಿಂದೆ ಹೋಗ್ಬಿಟ್ಟು ಅದು ಈ ಕಡೆ ಬಾವಿ ಇನ್ನೊಬ್ರು ಯಾರು ಜಾಗ ಮಾಡಿದ್ರೆ ಸಾಲಿಮೆಟ್ ಕಳಿಸ್ರಿ ಮುತ್ತೇನ ಸಾಲಿಮೆಟ್ ಮುತ್ತೇನ ಮಾತಾಡ ಬಾ ನೀ ಬಾ ಕಾಣಿಕೆ ಕೊಡು ಸತ್ಯ ಸರಿ ಸರಿ ಅಲ್ಲೇ ಮೇಡಮ್ ಒಳಗಡೆ ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಭೂಮಿಂ ವಿಶ್ವರೋತ್ವಾಯ್ ಅತ್ಯತಿಷ್ಠ ದಶಾಂಗ ಪಾದೋ ಓಸ್ತೆ ಆಪವಾತ್ ಪುನಃ ತಥಾ ವಿಶ್ವಂ ವಿಕ್ರಾಮತ ಶಾಸನಾಶನೆ ಅಭಿ ತಸ್ಮಾತ್ ವಿರಾಡ ಜಾಯತ ವಿರಾಜೋ ಅಧಿಪುರುಷಃ ಸಜಾತೋ ಅತ್ಯರಿಷ್ಯತ ವಸ್ತಾಭೂಮಗೋಪುರಃ ಯತ್ಪುರುಷೇಣಾವಿಷಾಃ ದೇವಾಯಜ್ಞಮತಂ ಮತಃ ವಸಂತಾಸ್ಯಾಸಿ ರಾಜ್ಯಂ ಮೇಷ್ಣಾಯಜ್ಞಸ್ಸರ್ದವೆ ಸಪ್ತಾದಾಶಂ ಹೃದಯಃ ತ್ರಿವತ್ಸಸಮಿದಕೃತಃ ದೇವಾಯಜ್ಞಮತಃ ಅವತ್ತಂ ಪರಶಂವಶಂ ತಂ ಯಜ್ಞಂ ವೈಶಿವಾಕ್ಷಣ ಪುರುಷಶಂಯಾತಮಗ್ರತಃ ತೇನ ದೇವಾಜಾಯತ ಸಾಧ್ಯಾಸಯಚ್ಚಯೇ ತಸ್ಮಾದಾಜ್ಞಾಸರುರ್ಧಃ ಋತಸಾಮಾಧಿಜಗ್ನೇ ನಂದಾಗತುಂ ದೇವ್ಯೇ ತಸ್ಮಾತ್ ಜಾತಾ ಅಜಾವಯ
ಗೊತ್ತು ಅರ್ಜುನ್ ಕೊಟ್ಕೊಡಿ ಸ್ವಲ್ಪ ಸರ್ ಯಾರು ಮತ್ತೆ ಯಾರು ನೋಡಿದ್ರೆ? ಸಾಹೇಬ್ करतो राजाधिराजाय प्रसय्यसायिने नमो वयं श्रवणाय कूर्महे स्वामी कामं कामयं कामेशो वै श्रवणोदाय कुबेराय वै श्रवणाय महादेवाय नमः गंगा परमेश्वरे देवताभ्यो नमः इति प्रवेशपूजां समर्पयामि ओम नमः शिवाय शांताय नमः सोमाय नमो नमः ओम श्री गंगा परमेश्वर देवताभ्यो नमः अनुग्रह आशीर्वाद सदा काल सिद्धिरस्तु तदास्तु ओम हरः ओम श्री गंगा माता देवताभ्यो नमः नूतन प्रवेश पूजां समर्पयामि शिरसा नमस्कारं च करोमि यस्य स्मृत्या च नामोक्त्या तव पूजक्रियादिशो न्यूनं सम्पूर्णं काम्याते सद्यो वन्दे सदाशिवाय मन्त्रहीनं क्रियाहीनं भक्तिहीनं गणाधिपाय यत्पूजितं मया देवाय परिपूर्णं तदस्तु ते गंगा माता देवताभ्यो नमः अनुग्रह आशीर्वाद पूर्वक सकल वास्तु दोष ग्रह दोष ಅವರ ಪೂಜೆ ಮಾಡ ಅವರ ಪೂಜೆ ಮಾಡ ಶ್ರೀ ಶರಣ ವೀರೇಶ್ವರ ಸಹಕಾರಿ ಬ್ಯಾಂಕಿನ ಒಂದು ಇವತ್ತಿನ ಉದ್ಘಾಟನಾ ಸಮಾರಂಭ ಏನಿದೆ ಇವತ್ತಿನ ನೂತನವಾಗಿ ಪ್ರವೇಶವನ್ನು ಮಾಡಿದ್ರಿ ಹಾಗೆ ಮಹಾಲಕ್ಷ್ಮಿಯನ್ನ ಮನಸ್ಸಲ್ಲಿ ಧ್ಯಾನವನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಅಕ್ಷತೆ ಹೂವನ್ನು ಕೊಡುವ ಪ್ರಯತ್ನ सच्चिदानन्दरूपाय शिवतां ध्यात्वा घण्टानादं कुरुत्वा ॐ शिव शिव शम्भोराज्ञाय प्रवर्तमानस्य आद्य ब्रह्मणाय द्वितीयपरादे श्वेतवराकल्पे वैवस्वमन्तरे कलिगे दीपे वर्षे ಸಾವಿರದ 946ನೇ ಸರಿಯಾಗಿ ಸಲ್ಲುವ ಶ್ರೀಕ್ರೋಧ ನಾಮ ಸಂವತ್ಸರ ಶ್ರೀ ವಾಸರಸ್ತು ವಾಸರಃ ಶುಭ ವಾಸರ ಶ್ರೀ ಉದಾವಾಸರ ಬೆಳಗಿನ ಜಾವ ಶುಭ
ನಕ್ಷತ್ರ ನಕ್ಷತ್ರ ಶ್ರಾವಣ ಮಾಸ ಶ್ರಾವಣ ಮಾಸ ಪಶ್ಯ ಋತು ದಕ್ಷಿಣಾಯಿನಿ ಶುಕ್ಲ ಪಕ್ಷೆ ವಾಸರಸ್ತು ಮೋರ ಇಲ್ಲ ನಾನು ನಿಮ್ಗೆ ಏನೇ ಹೇಳ್ರಿ ಇಲ್ಲ ಅದನ್ನ ಕಂಟಿನ್ಯೂ ಮಾಡ್ಬಿಟ್ಟು ಮುಂದಿನದ್ರಾಗ ಮಾಡ್ರಿ ಏನು ಬೇಡ ಇಲ್ಲ ಈ ಸದ್ದ ನಾನು ಅದನ್ನ ಹೇಳಿದ್ರು ನೋಡ್ರಿ ಆಯುಷ್ಯ ಆರೋಗ್ಯ ಭಾಗ್ಯ ಸಿದ್ಧ್ಯರ್ಥಂ ಶ್ರೀ ಸದಾಕಾಲ ವಿಜಯಶ್ರೀ ಪ್ರಾಪ್ತ್ಯರ್ಥಂ ಸದಾಕಾಲ ಸರ್ವ ಜನರ ಸದಾಕಾಲ ಸಹಕಾರ ಪೂರ್ವಕ ಹಿತಾಸಕ್ತಿ ಆಸ್ತಿ ಪ್ರಾಪ್ತಿ ಮಹಾ ಸ್ವಾಮಿಗಳ ಚರಣ ಗುರುರಕ್ಷ ಸಿದ್ಧ್ಯರ್ಥಂ ಕರಿಷ್ಯೆ ಮಹಾಸಂಕಲ್ಪೇನ ಪೂಜಯೇತು ಕಾಶಿ ಪಟ್ಟಣದಲ್ಲೇ ವಾಸವಾಗಿರುತ್ತೆ ವಿಶ್ವರಾಜರಿಗೆ ವರವನೆ ಕೊಡುತ್ತೆ ಭಾಗ್ಯವ ಕೊಡೆ ಗರದೆ ಭಾಗ್ಯವ ಕೊಡೆ ಗರದೆ एकदन्ताय विद्महे वक्रतुण्डाय धीमहि तन्नो प्रचोदयात् अस्मिन् मण्डले बिम्बेव वम्बो महागणपति देवतमावाहयामि महागणपति देवतमावाहयामि ओम वत्सवाय महागणपति देवतमावाहयामि स्थापयामि पूजयामि ध्यायामि ज्ञानं समर्पयामि एकदन्तने ಜ್ಞಾನವಂತನೇ ನಿತ್ಯ ಮಾಡುತ್ತಿರುವೆ ನಾನು ನಿನ್ನ ಚಿಂತನೆ ಓಂ ಗಣೇಶ ಶ್ರೀ ಗಣೇಶ ಪಾಯಿ ಮಾಯ್ ಓಂ ಗಣೇಶ ಜಯ ಗಣೇಶ ರಕ್ಷ ಮಾಯ್ ಓಂ ಗಣೇಶ ಶ್ರೀ ಗಣೇಶ ಪಾಯಿ ಮಾಯ್ ಓಂ ಗಣೇಶ ಜಯ ಗಣೇಶ ರಕ್ಷ ಮಾಯ್ ವಕ್ರತುಂಡನೇ ವಕ್ರತುಂಡನೇ ಏ ಪ್ರಚಂಡನೇ ತಂದೆ ನೀನು ಮಾಡಬೇಕು ಭಕ್ತ ರಕ್ಷಣೆ ಜ್ಞಾನವಂತನೇ ನಿತ್ಯ ಮಾಡುತ್ತಿರುವೆ ನಾನು ಓಂ ನರಹಂ ಮುಂದೆ ನೋಡಿ ನಾವು ಫಸ್ಟ್ ಒಂದು ಹೇಳ್ತೀವಿ ಅದನ್ನು ಹೇಳ್ಬಾರ್ದು ನೀವು ಸೆಕೆಂಡ್ ಒಂದು ಹೇಳ್ತೀವಿ ಅದನ್ನು ನೀವು ದಂಪತಿಗಳು ಎಲ್ಲರೂ ಯಾರು ಕುಂತಿದ್ದಾರೆ ಪೂಜೆ ಇಲ್ಲ ಎಲ್ಲರೂ ಹೇಳಬೇಕು ನೀವು ಹೇಳ ವೇದಿ ಮಧ್ಯೆ ಕರ್ಣೆ ಕರ್ಣಿಕಾಯಾಂ ನಸಸ್ತಾಯ್ ಸಪಂಚಕೋಣೆ ದುರ್ದೋಷಿ ಭಾವಾಯ್ ಗೋತ್ರೇ ರನ್ನೆ ವಿವಿಧ ಗುಣೆ ಕಾಶಿಭಾಗೆ ವಶೂತಾಯ್ ಕಾಳಿಂಗಾಕೆ ವಿಜಯ ಪ್ರಾಣುಗಾ ಪದ್ಮಸ್ತಾಯ್ ಪದ್ಮಾಸನ ಪದ್ಮ ಕರೋದ್ದಿ ಭಾವಾಯ್ ಪದ್ಮತರಂಗವಾದಿವಾ ಕೊಲೋರಕ್ಷೇಣಿ ಮಯ್ಯಂ ವಿದದಾತು ದೇವಾಯ್ ವಿದದಾತು ದೇವಾಯ್ ವಿದದಾತು ದೇವಾಯ್ ಓಂ ಅಸ್ಮಿಂ ಕಲಶೇಂ ದೇವ ಓಂ ಓಹಾಯ ಸರ್ವದೇವತಮಾವಾಹಯಾಮಿ ಓಂ ಸುಭಾಯ ಸರ್ವದೇವತಮಾವಾಹಯಾಮಿ ಓಂ ಭೂರ್ಭುವಸ್ಸವಾಯ ಸರ್ವದೇವತಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಓಂ ಹರಹವನ್ ಓಂ ಸೂರ್ಯಗ್ರಹದೇವತಾಭ್ಯಂ ನಮಃ ಆತಸ್ಸೇನಸ್ಸ ವರ್ತಮಾನೋ ನಿವೇಶಂ ಮುಕ್ತಂ ಮತ್ಯಂಚಾಯನ್ಯ ಸವಿತಾರದೀನಾಯ ಆದಿವೋ ಯಾತಿ ಭುವನಾಪಕ್ಷನ್ನಗ್ನಿಂ ದೋತಂ ಋಣೀಮಯೇ ಓತಾರಮಿಶ್ವರಗ್ನಂ ಸುಕೃತಂ ಕರ್ತುದ್ರಾ ಪ್ರತಿ
ಸುಲಲಿತ ವಿಭವ ಶಂಭವ ಮೂರ್ತಿ ವೇದ ರುದ್ರಾಶ್ರೇ ರುದ್ರ ಸೂಕ್ತ ಪ್ರಕಟಿತ ಭವಾನ ಪ್ರಯಚ್ಚಂತು ಸೌಖ್ಯಂ ಶುದ್ಧ ಸ್ಫಟಿಕ ಸಂಗಾಶಂ ಶುದ್ಧ ವಿದ್ಯಾ ಪ್ರದಾಯಕಂ ಓಂ ಸಂಜಮೇ ಮಯಶ್ಚಮೇ ಪ್ರಿಯಂಜಮೇ ಕಾಮಶ್ಚಮೇ ಕಾಮಶ್ಚಮೇ ಸಾಮರಶ್ಚಮೇ ನೃತ್ಯಂಜಮೇ ಜಯಶ್ಚಮೇ ಮನಶ್ಚಮೇ ಯಶ್ಚಮೇ ಪ್ರಗಂಜಮೇ ಪ್ರಗಂಜಮೇ ಇಂದಾಶ್ಚಮೇ ಜಗಾಶ್ಚಮೇ ತೇನಶ್ಚಮೇ ಗಗಂಜಮೇ ಶ್ವಂಜ ಓಂ ಶಾಂತಿ 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 ನಮೋ ಭಗವತೆ ರುದ್ರಾಯ ಹರಃ ಓಂ ನಮಸ್ತೆ ರುದ್ರಮನ್ಯವದೋದಯ ಜಪೇ ನಮಃ ನಮಸ್ತೆ ಸುಧರ್ಮೇ ಭಾವೋಭ್ಯಾಮದೇ ನಮಃ ಯಾತ ಇಷು ಶಿವತಮಾ ಶಿವಂ ಬಹುವತೆ ನಮಃ ಶಿವಾಶರವ್ಯಾಯ ರುದ್ರಮೃಡೈ ನಮಸ್ತೆ ಅಸ್ತಭಗವನ್ ಓಂ ನಮಸ್ತೆ ರುದ್ರಮನ್ಯವದೋದಯ ಜಪೇ ನಮಃ ನಮಸ್ತೆ ಅಸ್ತಭಗವನ್ ಭಾವೋಭ್ಯಾಮದೇ ನಮಃ ಯಾತ ಇಷು ಶಿವತಮಾ ಶಿವಂ ಬಹುವತೆ ನಮಃ ಶಿವಾಶರವ್ಯಾಯ ತವದಯಾ ರುದ್ರಮೃಡಯ ಯಾತೆ ರುದ್ರ ಶಿವಾತ ಮೌರಾ ಘೋರಾ ಪಾಪಕಾಶಿ ತಯಾಮ್ಯಾನ ವಾಶಂತಮಯಾ ಗಿರಿಶಂ ತಾವಿರಾಗಜೆ ಯಾಮಿಷಂ ಗಿರಿಶಂ ತಾಸ್ತೆ ಶಿವಶ್ಚಸ್ತವಿ ಶಿವಾಂ ಗಿರಿತ್ರತಾ ಅಸವ್ಯಾವ ಸಾವದೇವೀನ ಗ್ರೀವಾ ವಿಲವಿತಃ ಉದಯನಂ ಗೋಪ ದೃಶಂ ದೃಶಂತಾ ಉದಯನಂ ವಿಶ್ವಾ ಭೂತಾನಿ ಸಕಲಿಷ್ಟಾಪದಯಾದಿನಃ ನಮಾಸ್ತು ನೀಲಗ್ರೀವಾಯ ಸಹಸ್ರಾಕ್ಷಾಯ ಮಿಡತೆ ಅದೋ ಯೇ ಅಸಸ್ಯ ಸ್ವಾನೋ ಅಮ್ಯೇಭ್ಯೋ ಕರಂ ನಮಃ ಬ್ರಹ್ಮಣ್ಯ ಧರ್ಮನಾಸ ಪ್ರಿಯೋದಾತ್ರಿ ಯೋಜ್ಯ ಯಾಶ್ಚತೆ ಅಸ್ತಿ ಶವಾ ಪದಾತಾಪಕ श्रीमन् महादेवाय नमः हरः ओम् अग्ना विष्णो प्राजते मावर्तन्त वाङ्गिरः दुर्मेर्वाजे विरागतं मादच्चमे प्रसवच्चमे 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 देदच्चमे कवच्चमे सरच्चमे चौकच्चमे स्वच्चमे पाकच्चमे पारहाच्चमे व्यानच्चमे सुच्चमे चित्तञ्चमे आदेदञ्चमे मनच्चमे चक्षुश्चमे श्रोत्रम् इति एका रुद्र श्री आदित्यादि नवग्रह महामृत्युंजय सुप्रीतो सुप्रसन्न पुरदो भवेतो इति साक्षात हिरण्योदकं विसर्जयतो श्री वीरेश्वर महास्वामी अनुग्रह पूर्वक यथाशक्ति ग्रामद सकल आजु बाजु ग्रामद देवता अनुग्रह पूर्वक यथाशक्ति नूतन कट्टड़ उद्घाटन समारंभ पूजा सकल कर्तॄणां सदाकाल ऐश्वर्य आयुष आरोग्य भाग्य वर्षे अभिवृद्ध्यर्थं सदाकाल प्रदान शाखे वर्षे जिल्ला तालूಕು राज्य राष्ट्र मಟ್ಟಕ್ಕೆ ವರ್ಷೆ ಶಾಖೆ ಅಭಿವೃದ್ಧಿಯಾಗಲಿ ಓಂ ಅರಹಂ नमस्ते अस्तभगं विश्वेश्वराय महादेवाय ब्रह्मगाय जुब्रान्नगाय जगात्कालाय कालाग्निद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन् महादेवाय नमः अरगम्बो महादेवाय विरूपाक्षा त्रिलोचना दया सिन्धो धेनबन्धो रक्ष रक्षामहेश्वरा माया समुद्रपतितमनन्तकलशायन मामुद्धरमे जानभक्तवत्सलशङ्करः राजातिराजाय हृदयसायिने नमावयं मये रमणाय कूर्मे सामिन् कामकामाय मह्यं स्वामी महाराज की जय श्री गुरु कोट्टूरेश्वर महाराज की जय श्री सकल देवता महाराज की जय जय मंगलम जय नमः पार्वतीश्वर महाराज ಕೆಳಗಡೆ ಬಂದ್ಬಿಡಿ ಪೂಜೆ ಪೂಜೆ ತಟ್ಟಿ ಎಲ್ಲ ಅಮ್ಮನ ಕೈ ಎಲ್ಲರೂ ಒಂದು ತಟ್ಟಿ ಕೊಡಪ್ಪ ಎಲ್ಲರೂ ಇಲ್ಲಿ ಮುಂದೆ ಬಂದು ಮಂಡ್ಯವ್ರಿಗೆ ನಮಸ್ಕಾರ ಮಾಡಿಬಿಡಿ ಒಂದು ಸ್ವಲ್ಪ
ಭಾಳ ಒತ್ತೈತಿ ಚೆನ್ನಾಗಿ ಮಾಡ ಇಲ್ಲ ಮನು ಸೌಕರ್ಯದ ಅಗ್ದಿ ವಿಶೇಷ ಇಲ್ಲ ಪಾಪ ನೀನು ಸಾಮಾನ್ಯ ಬಂತು ಅಜ್ಜಿ ಎಲ್ಲ ಮನು ಸೌಕರ್ಯ ಕೆಲಸ ಇದು ಪೂಜೆಯೆಲ್ಲ ಜವಾಬ್ದಾರಿ ಅವರೇ ಇಲ್ಲ ಈ ಧಾರ್ಮಿಕ ಬಗ್ಗೆ ಹೆಚ್ಚಿನ ಉತ್ಸಾಹ ಐತಲ್ಲ ಅದು ಇಂಪಾರ್ಟೆಂಟ್. ವಿಶೇಷ ಮುತುವರ್ಜಿ ವಹಿಸಿ ಎಷ್ಟು ಮಾಡಿಸಿಲ್ಲ. ಸರ್ವಮಂಗಲ ಎಲ್ಲರೂ ಹೇಳಬೇಕು. ಸರ್ವಮಂಗಲ ಮಾಂಗಲ್ಯೆ ಧರಣೆ ಶ್ರೀ ಶ್ರೀ ಮಹಾ ಧನಲಕ್ಷ್ಮಿ ನಮೋಸ್ತುತೆ ಧನಲಕ್ಷ್ಮಿ ನಮೋಸ್ತುತೆ ಮೇರೆ ಪುಂದೆ ವೇದಂದೆ ನಾದ ಸಂಪೂರ್ಣಮಯೇ ಗಮ ಗಮ ಗಂ ಗಮ ಗಂ ಗಮ 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 ಶಂಕರಿತೆ ವೇದ ಪುರಾಣ ಇತಿಹಾಸ ಪೂರಿತ ವೈದಿಕ ಮಾರ್ಗ ಪ್ರದರ್ಶರತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧನಲಕ್ಷ್ಮಿ ಸದಾ ಪಾಲಯ ಮಾಯ್ ಧನಲಕ್ಷ್ಮಿ ಸದಾ ಪಾಲಯ ಮಾಂ. ಧನಲಕ್ಷ್ಮಿ ಸದಾ ಪಾಲಯ ಮಾಂ. ಏನ್ ಇಲ್ಲದ್ರಿ ಅಜ್ಜಯ್ಯ ಈಗಿಂದ ಅಲ್ಲಿ ಅದು ಕೊಟ್ಟು ಇದು ಮಂಗಳಾರತಿ ಮಾಡ್ತಾರೆ. ನಾಷ್ಟ ಮಾಡಿ ಮಾಡ್ತಾರೆ ನಾವು ಮಾಡ್ತೀವಿ. ಇಲ್ಲ ಇಲ್ಲ ಅದೇ ಅವ್ರಿಗೆ ಎಷ್ಟು ಬೇಕು ಅಷ್ಟು ಮಂದಿ ಹೋಗ್ತೀವಿ. ಲಕ್ಷ್ಮೀ ಬಾರಮ್ಮ ಅವರೇ ಅಲ್ಲ ಕಾಲ್ಗಳ
ಸುಂದರ ವಿಠಲನ ರಾಣಿ ರಾಣಿ ವಿಠಲ ರಾಣಿ ವಿಠಲ ರಾಣಿ ವಿಠಲ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಆ ಕಡೆ ಬೆಳ್ಕೊಂತ ಭಾಗ್ಯದ ಲಕ್ಷ್ಮೀ ಬಾರಮ್ಮ नमस्ते गरुडारूढे कोलासुरभयङ्करे सर्वपापहरे महालक्ष्मी नमस्ते सर्वज्ञे सर्ववदे सर्वपापभयङ्करे सर्वदुःखाहरे देवे महालक्ष्मी नमोस्तुते ओम सिद्धिबुद्धि प्रदादेवे भक्ति मुक्ति प्रदायिनी लक्ष्मी शक्ति महेश्वरे योग ज्ञानं योग संबोधन महालक्ष्मी नमोस्तुते स्थूल सूक्ष्म महाद्रौरे महाशक्ति महोदे महापापे देवी महालक्ष्मी नमस्ते पद्मासनास्थिता देवी परब्रह्म स्वरूपिणी परदेवी जगन्माता महालक्ष्मी नमस्ते श्वेतांबरधरे देवी अलंकारभूषिते जगन्माते जगत्स्थिते महालक्ष्मी नमस्ते महालक्ष्मी अष्टोत्तरं स्तोत्रं पठे नित्यं पठे सर्वसिद्धिप्रदोदकम् धनधान्य समर्पितं त्रिकालयपठे नित्यं सर्वमंगल मांगल्ये वीरेश्वर स्वामी महाराज की श्री बसवेश्वर महाराज की श्री मुक्तेबेळ ग्रामದ सकल देवता महाराज की अष्टलक्ष्मी महाराज की उमा माहेश्वर लक्ष्मी नारायण गुरु गणपति देवता महाराज की आदित्यादि नवग्रह एकारुद्र देवता महाराज की जय मंगलम जय नमः पार्वती ಟಿಫನ್ ಮಾಡ್ಕೊಂಬನ್ನಿ ಎಲ್ಲರೂ ಟಿಫನ್ ಮಾಡ್ಕೊಂಬಂದು ಹೋಮಕ್ಕೆ ಕೊಡ್ಬೇಕು ಕ್ರಿಯೆ ಮಾಡಿದ್ದದು ಇವಾಗ ಪೂಜೆ ಮಾಡಿ ಹೋಮ ಪ್ರಾರಂಭ ಒಂದು ಅರ್ಬಿ ಸರಿ ಯಾಕೆ ಅಷ್ಟು ನಷ್ಟ ಅಲ್ಲ ಪೇಪರ್ ಕವರ್ ಅಲ್ಲಿ ಒಂದು ಹಳೆದು ಎಷ್ಟು ಪೇಪರ್ ಕವರ್ ಎಲ್ಲ ತರವಾ ಯಾವ್ದು ಹಳೆ ಪೇಪರ್ ಇದು ಕೊಡ್ಬೇಕು
ಸಂಸ್ಥಾಪಕ ಉಪಾಧ್ಯಕ್ಷರು ಇವರು ಹಾಕಿಕೊಟ್ಟ ಬುನಾದಿ ಇಂದು ಬ್ಯಾಂಕ್ ಹೆಮ್ಮರವಾಗಿ ಬೆಳೆಯಲು ಕಾರಣವಾಗಿದೆ. ತದನಿಮಿತ್ತ ಅವರನ್ನು ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸೀನರಾದ ಬ್ಯಾಂಕಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರನ್ನು ಮತ್ತು ತಮ್ಮೆಲ್ಲರನ್ನು ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ನಮ್ಮ ಬ್ಯಾಂಕಿನ ಮುದ್ದೇಬಿಹಾಳ ಶಾಖೆಯ ನೂತನ ಸ್ವಂತ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೇದಿಕೆ ಮೇಲೆ ಆಶೀರ್ವಾದ ದಿವ್ಯ ಸಾನ್ನಿಧ್ಯ ವಹಿಸಿದ ನಮ್ಮ ಪ್ರಥಮ ಜಗದ್ಗುರು ಬಸವಜಯ ಮುತ್ತು ಸ್ವಾಮಿಗಳು ಈಗ ಸ್ವಲ್ಪದಲ್ಲೇ ಬರ್ತಾ ಇದ್ದಾರೆ, ದಾರಿಯಲ್ಲಿ ಮಧ್ಯದಲ್ಲಿ ಇರೋದರಿಂದ ವಿಷಾದಿಸುತ್ತೇನೆ. ಲಿಂಗಾಯತ ಪಂಚಮಶಾಲಾ ಜಗದ್ಗುರು ಮಹಾಪೀಠ ಧರ್ಮಕ್ಷೇತ್ರ ಕೂಡಲ ಸಮುದಾಯವರಿಗೆ ಗೌರವಪೂರ್ವಕ ಅಭಿನಂದನೆ ಮತ್ತು ಸ್ವಾಗತ. ಸಾನ್ನಿಧ್ಯ ವಹಿಸಿದ ಶ್ರೀಮಾನಿ ಕುಮಾರ ವಿಪಕ್ಷ ಸ್ವಾಮಿಗಳು 3000 ಮಠ ಉಪ್ಪಿನಬೆಟಗೇರಿ ಇವರಿಗೆ ಗೌರವಪೂರ್ವಕ ಸ್ವಾಗತ. ಅಧ್ಯಕ್ಷತೆ ವಹಿಸಿದ ಶ್ರೀ ಮಹಾಂತಪ್ಪಗೌಡ ಎಸ್ ಪಾಟೀಲ್, ಅಧ್ಯಕ್ಷರು ಶ್ರೀ ಶರಣ ವೀರೇಶ್ವರ ಸಹಕಾರಿ ಬ್ಯಾಂಕ್ ನಿಯಮಿತ ನಾಲತ್ವಾಡಿ ಇವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಉಪಸ್ಥಿತಿ ಇರುವ ಶ್ರೀ ಮಲ್ಲಿಕಾರ್ಜುನ್ BM ಅಂಗಡಿ, ಉಪಾಧ್ಯಕ್ಷರು ಶರಣ ಶ್ರೀ ವೀರೇಶ್ವರ ಸಹಕಾರಿ ಬ್ಯಾಂಕ್ ನಿಯಮಿತ ನಾಲತ್ವಾಡಿ ಇವರಿಗೂ ಗೌರವಪೂರ್ವಕ ಸ್ವಾಗತ ಬಯಸುತ್ತೇನೆ. ಅದರಂತೆ ಶಾಂತಪಕ್ಕ ಮತ್ತು ಅಧ್ಯಕ್ಷರು ಸಹ ನಮ್ಮ ಮುದ್ದೇಬಿಹಾಳ ಶಾಖಾ ಸಲಹಾ ಸಮಿತಿ ಅಧ್ಯಕ್ಷರು, ಸತೀಶ್ ಓಸೋಲ ಅಧ್ಯಕ್ಷರು, ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಮುದ್ದೇಬಿಹಾಳ, ಬಸವರಾಜ್ ಮೋಟ್ಗಿಯವರು ಗಣ್ಯ ವ್ಯಾಪಾರಸ್ಥರು ಹಾಗೂ ಭರತ್ ಪಾಟೀಲ್ ಉದ್ಯಮಿಗಳು, ಇವರು ನಮ್ಮ ಮಾಜಿ ಶಾಸಕರಾದ ಎಸ್ ಪಾಟೀಲ್ ನಡೆಯವರು ಇವರ ಸುಪುತ್ರರು, ಇವರಿಗೂ ಆದರದ ಸ್ವಾಗತ ಬಯಸುತ್ತೇನೆ. ಅದರಂತೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾದ ಬ್ಯಾಂಕಿನ ಮುದ್ದೇಬಿಹಾಳ ಶಾಖೆ, ಲಿಂಗಸೂರು ಶಾಖೆ ಹಾಗೂ ಹುಣಸಗಿ ಶಾಖೆ ಮತ್ತು ತಾಳಿಕೋಟೆ ಶಾಖೆ ಸಲಹಾ ಸಮಿತಿ ಅಧ್ಯಕ್ಷರು, ಸದಸ್ಯರು, ಬ್ಯಾಂಕಿನ ಗೌರವಾನ್ವಿತ ಸದಸ್ಯರು, ಪತ್ರಕರ್ತರು, ಉದ್ಯಮಿ ಮಿತ್ರರು ಹಾಗೂ ಬ್ಯಾಂಕಿನ ಅಧಿಕಾರಿ ವರ್ಗ, ಸಿಬ್ಬಂದಿ ವರ್ಗದವರು ಅವರವರನ್ನದೇ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆದರಪೂರ್ವಕವಾದ ನಮಿಸಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಸಹಕಾರಿ ರಂಗದ ಭೀಷ್ಮ, ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರು, ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಮುಖಂಡರು, ಶಿಕ್ಷಣ ಹಾಗೂ ಸಹಕಾರ ಮತ್ತು ಸಮಾಜ ಸೇವೆಗೆ ತಮ್ಮನ್ನು ಅರ್ಪಣೆ ಮಾಡಿಕೊಂಡ ಸಂಘಟನಾ ಚತುರ, ಬಿಜಾಪುರ ರಾಜಕೀಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಧೀಮಂತರಾಗಿರ್ತಕ್ಕಂಥ ಶ್ರೀ MS ಪಾಟೀಲ್ ರವರೇ, ಈ ಕಾರ್ಯಕ್ರಮದ ಉಪಸ್ಥಿತಿ ಹೊಂದಿರುವ ಶರಣ ಸಂಪ್ರದಾಯ ಸುಧಾರಿಸುವ ದೃಷ್ಟಿಯಿಂದ ಲಿಂಗೈಕ್ಯ ಶ್ರೀಮಂತ ಶ್ರೀಮತಿ ವಿಮಲಾಬಾಯಿ ಜೆ ದೇಶಮುಖ್, ಲಿಂಗೈಕ್ಯ ಶ್ರೀ ಬಸಲಿಂಗಪ್ಪ ಎಂ ಅಂಗಡಿ, ಲಿಂಗೈಕ್ಯ ಸಿದ್ದಪ್ಪಗೌಡ ಎಸ್ ಪಾಟೀಲ್, ಲಿಂಗೈಕ್ಯ ಬಸವರಾಜ್ ಎಂ ಇಲ್ಕಲ್ ಹಾಗೂ ಬಸವರಾಜ್ ಎಂ ತಾಳಿಕೋಟಿ ಖ್ಯಾತ ನ್ಯಾಯವಾದಿಗಳು ಸೇರಿ ಲಿಂಗೈಕ್ಯ ಶ್ರೀ ಬಸಲಿಂಗಪ್ಪ ಅಂಗಡಿಯವರು ಬಹಳ ಬುದ್ಧಿವಂತರು, ಕ್ರಿಯಾಶೀಲತೆಗೆ ಹೆಸರಾದವರು, ಪ್ರಮುಖ ಮೇರು ವ್ಯಕ್ತಿತ್ವಗಳಲ್ಲಿ ಪಿನ್ವಾಲರ್, ಸಾಯಿಗೌಡ ಎಸ್ ಲಿಂಗರೆಡ್ಡಿ, ಶ್ರೀ ಶಿವಪ್ಪ ಎಸ್ ಸಂಪನಗೌಡ, ಕೆಂಚಪ್ಪಗೌಡ ಬಿರಾಲಾರ್, ಶ್ರೀಮತಿ ರುದ್ರಾಂತಂಡಪ್ಪ ನವಲಿ ಎಲ್ಲರೂ ಕೂಡಿ ದಿನಾಂಕ 20 ಫೆಬ್ರವರಿ 1997ರಲ್ಲಿ 9 ಲಕ್ಷ ಷೇರು ಬಂಡವಾಳ ಕೂಡಿಸುವ ಮುಖಾಂತರ ಶರಣ ವೀರೇಶ್ವರ ಸಹಕಾರಿ ಬ್ಯಾಂಕು ಪ್ರಾರಂಭಿಸಲಾಯಿತು. ನಾಲತ್ವಾಡದಲ್ಲಿ ಬ್ಯಾಂಕಿನ ಆಡಳಿತ ಕಚೇರಿ ಭವ್ಯವಾದ ಸ್ವಂತ ಕಟ್ಟಡವು ದಿನಾಂಕ 17 ಅಕ್ಟೋಬರ್ 2012ರಂದು ಅಂದಿನ ಬ್ಯಾಂಕ್ ಅಧ್ಯಕ್ಷರಾದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಮಹಾಂತಪ್ಪಗೌಡ ಎಸ್ ಪಾಟೀಲ್ ಉಪಾಧ್ಯಕ್ಷರು ಹಾಗೂ ಉಪಸ್ಥಿತಿಯನ್ನು ಹೊಂದಿರತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಬಿ ಅಂಗಡಿ ನಿರ್ದೇಶಕರುಗಳಾದ ಶ್ರೀ ಬಸವರಾಜ್ ಎಂ ಇಲ್ಕಲ್, ಶ್ರೀ ಬಸವರಾಜ್ ಎ ಚಿನಿವಾರ್,
ಸಂದ ಕರ್ತೃ ಬಸವೇಶನತಿ ಪ್ರತಿಭಿಕ್ಷೆಯ ನೀಡಿ ಸಲಹೆಯನ್ನು ಶ್ರೀ ಶರಣ ವೀರೇಶ್ವರ ಸಹಕಾರಿ ಬ್ಯಾಂಕ್ ನಿಯಮಿತ ಮುದ್ದೇಬಿಹಾಳ ಶಾಖೆಯ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದ ಕರುಣಿಸಿರ್ತಕ್ಕ ಈ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮುಂಚೆ ನಾವು ಮತ್ತು ನಮ್ಮ ರಾಜಣ್ಣ ಕಲಬುರ್ಗಿಯವರು ಮತ್ತು ನಮ್ಮ ಸಜ್ಜನ್ ಸಾವ್ಕಾರು ಸಂಗಣ್ಣ ಹೀಗೆ ಒಂದು 4-6 ಜನ ನಮ್ಮ ಕಲಬುರ್ಗಿಯವರು ಮನೆಯಲ್ಲಿ ಕುಳಿತುಕೊಂಡು ಮಾತನಾಡ್ತಾ ಇದ್ವಿ. ಮತ್ತು ಜೊತೆಗೆ ನಮ್ಮ ಸತೀಶ್ ಓಶ್ವಾಲ್ ಸರ್ ಅವರು ಕೂಡ ಈ ಸಂಸ್ಥೆಯ ಬಗ್ಗೆ ಬಹಳ ಹೆಮ್ಮೆಯನ್ನ ಕೆಲವೊಂದು ವಿಚಾರಗಳನ್ನು ಹೇಳಿದ್ರು. ಸ್ಥಾಪನೆಯಾದ ಒಂದು 27-28 ವರ್ಷದ ಅವಧಿಯೊಳಗೆ 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 130 ಕೋಟಿ ರೂಪಾಯಿ ಜನ ಡಿಪಾಸಿಟ್ ಮಾಡ್ತಾರೆ ಈ ಸಂಸ್ಥೆಯಲ್ಲಿ ಅಂತಂದ್ರೆ ಎಷ್ಟು ವಿಶ್ವಾಸ ಗಳಿಸಿರಬಹುದು ಈ ಸಂಸ್ಥೆ, ಎಷ್ಟೊಂದು ನಂಬಿಕೆಗೆ ಅರ್ಹತೆಯನ್ನು ಪಡ್ಕೊಂಡದೆ ಇದೊಂದು ಸಂಸ್ಥೆ. ಈ ಸಂಸ್ಥೆ ಬಗ್ಗೆ ನಾನು ಕೇಳಿದ್ದೆ, ಆದರೆ ಈ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ಇದೇ ಸಲ ನನಗೆ ಒಂದು ಯೋಗ ಕೂಡಿ ಬಂದಿತ್ತು. ಈ ಹಿಂದೆ ನಮ್ಮ ರಾಜಣ್ಣ, ನಮ್ಮ 40 ವಾರ್ಡದ ರಾಜಣ್ಣ ಒಂದು 19-20 ವರ್ಷದ ಹಿಂದೆ 40 ವಾರ್ಡದ ಕಾರ್ಯಕ್ರಮಕ್ಕೆ ಕರೆಸಿದ್ರು. ಆವಾಗ ನಮ್ಮ ಬಸಲಿಂಗಪ್ಪ ಅಂಗಡಿ ಹಿರಿಯರು ಮತ್ತು ನಮ್ಮ ಸಿದ್ದಪ್ಪ ಗೌಡ್ರು ಪಾಟೀಲ್ರು ಕೂಡ ಇದ್ರು. ಅವ್ರು ಹೆಂಗೆ ಅವರಿಬ್ಬರು ನೋಡ್ದಂಗೆ ಆಗ್ತಿತ್ತು ಅಂತಂದ್ರೆ ಜೋಡೆತ್ತು ನೋಡ್ದಂಗೆ ಆಗ್ತಿತ್ತು. ಅವರು ನನಗನ್ಸಿದ ಮಟ್ಟಿಗೆ ಬಹುತೇಕ ತಮ್ಮ ಮನೆತನದ ಬಗ್ಗೆ ಅಷ್ಟು ಕಾಳಜಿ ವಹಿಸಿದಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಸಂಘ, ಸಂಸ್ಥೆ, ಮಕ್ಕಳ ಶಿಕ್ಷಣ ಮತ್ತು ಸಮಾಜದ ಅಭಿವೃದ್ಧಿಗಾಗಿ ಬಹುತೇಕ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರ್ತಕ್ಕಂಥ ಬಹಳ ಅಪರೂಪದ ಇಬ್ಬರು ವ್ಯಕ್ತಿಗಳವರಿಬ್ರು. ನಮ್ಮ ಬಸವಲಿಂಗಪ್ಪ ಅಂಗಡಿ ಸಾವುಕಾರನ ನೋಡಿದ್ರಂತೂ ಅದೇನದು ಮುಖದ ತೇಜಸ್ಸು, ಅಜಾನುಬಾಹು ಶರೀರ, ಹಂಗ ಮುಖ ಚಂದ್ರನಂಗ ಫಳಫಳ ಅಂತ ಹೊಳಿಬೇಕು. ಅವಾಗ ನೋಡಿದ್ದು ನೆನಪು ಇಂದಿಗೂ ಕೂಡ ನನ್ನ ಕಣ್ಣಾಗ ಹಂಗ ಕಟ್ಟದಂಗದ. ಎಷ್ಟು ಸಮಾಜದ ಬಗ್ಗೆ ಪ್ರೀತಿ ಅವರು. ಅಲ್ಲಿ ಆ ಸಂಸ್ಥೆ ಬೆಳಿಬೇಕಾಗಿತ್ತು ಅಂತಂದ್ರೆ ಮಠದ ಸಂಸ್ಥೆ, ಅದೊಂದು ಶಿಕ್ಷಣ ಸಂಸ್ಥೆ. ಅಲ್ಲಿ ನಮ್ಮ ದೇಶಮುಖರು, ವಿಮಲಾ ತಾಯಿ ದೇಶಮುಖರು, ಅವ್ರದ್ದು ಸೇವೆಯನ್ನು ಕೂಡ ಬಹಳ ದೊಡ್ಡದು. ಬಹುತೇಕ ಇಂಥ ಪುಣ್ಯಾತ್ಮರು ಈ ನಾಡಿನಲ್ಲಿ ಅವರು ಇಂಥ ಒಂದು ಸೇವೆ ಮಾಡಿದ್ರು ಅಂತ ತಿಳ್ಕೊಂಡು ನಮ್ಮ ಈ ಸಮಾಜ ಇವತ್ತು ಅತ್ಯಂತ ಶ್ರೀಮಂತ ಸಮಾಜವಾಗಿ ಬೆಳೆದದೆ. ಒಂದು ದೇಶಮುಖ ಅವರ ಮನೆತನ, ಒಂದು ನಾಡಗೌಡರ ಮನೆತನ, ಈ ಭಾಗದಲ್ಲಿ ಬಹಳ ದೊಡ್ಡ ಜನರಿಗೆ ಉಪಕಾರವನ್ನ ಮಾಡಿರ್ತಕ್ಕಂತಹ ಮನೆತನ ಇವು. ಈ ಸಮಾಜ ಬೆಳಿಬೇಕಾಗಿತ್ತು ಅಂತಂದ್ರೆ ಯಾರಾದ್ರೂ ಕೂಡ ಶ್ರಮ ಮಾಡಲೇಬೇಕಾಗ್ತದ, ಯಾರಾದ್ರೂ ತ್ಯಾಗ ಮಾಡಲೇಬೇಕಾಗ್ತದ. ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ. ಅದರಲ್ಲಿಯೂ ಕೂಡ ಇದು 40 ವಾರ್ಡ ಅಂತಂದ್ರೆ ಶರಣರ ಹೆಸರು ಮೊದಲಿಗೆ ನೆನಪಿಗೆ ಬರ್ತದೆ ನಮಗ. ವೀರೇಶ್ವರ ಶರಣರು ಅಂತಂದ್ರೆ ಬಹಳ ದೊಡ್ಡವರು. ಆ ಶರಣರ ಆಶೀರ್ವಾದವನ್ನು ಪಡೆದುಕೊಂಡು ಈ ಸಂಸ್ಥೆ ಬೆಳೆಯಕತ್ತದ. ಅದರಲ್ಲಿ ನಮ್ಮ ಅಧ್ಯಕ್ಷರು, ಈಗಿನ ಅಧ್ಯಕ್ಷರು ನಮ್ಮ ರಾಜಣ್ಣ ಹೇಳ್ತಾ ಇದ್ರು, ಅಧ್ಯಕ್ಷರ ಪರಿಶ್ರಮ ಬಹಳ್ರಿ ಅಪ್ಪವರ. ಇಲ್ಲಿನೂ ಒಂದು ಸ್ವಂತ ಕಟ್ಟಡ ಆಗೈತಿ ಮತ್ತು 40 ವಾರ್ಡದೊಳಗೂ ಒಂದು ಸ್ವಂತ ಕಟ್ಟಡ ಆಗೈತಿ. ಇನ್ನು 3 ಶಾಖೆಗಳದಾವು. ಆ 3 ಶಾಖೆಗಳಿಗೆ ಸ್ವಂತ ಕಟ್ಟಡ ಆತು ಅಂತಂದ್ರೆ ಬಹಳ ಚಲೋ ಆಗ್ತದ ಅಂತ. ಬಹುತೇಕ ಆ ಶಕ್ತಿ ನಮ್ಮ ಅಧ್ಯಕ್ಷರಲ್ಲದೆ ಅವರು ಮಾಡ್ತಾರೆ ಎಂಬತಕ್ಕಂಥ ವಿಶ್ವಾಸ ನಮಗೂ ಅದ, ನಿಮಗೂ ಅದ. ಬಹಳ ದೊಡ್ಡ ಗುಣದವ್ರು ಅದಾರ, ಬಹಳ ಪರಿಶ್ರಮವಾದಿಗಳದಾರ ಅವರು. ನಾವು ಶಿವಯೋಗ ಮಂದಿರದಿಂದಲೇ 40 ವಾರ್ಡ್ ವೀರೇಶ್ವರ ಶರಣರ ಹೆಸರನ್ನ ಕೇಳ್ತಾನೆ ಬೆಳೆದಿರ್ತಕ್ಕಂಥವ್ರು. ಶಿವಯೋಗ ಮಂದಿರದಲ್ಲಿ 40 ವಾರ್ಡ್ ವೀರೇಶ್ವರ ಶರಣರು ಧರಿಸಿಕೊಂಡಿರ್ತಕ್ಕಂಥ ಬಟ್ಟೆಗಳು ಹಾನಗಲ್ ಕುಮಾರಸ್ವಾಮಿಗಳು ಅಂದಿನಿಂದ ಇಲ್ಲಿ ತನಕ ಅದು ಜೋಪಾನವಾಗಿ ಇಟ್ಕೊಂಡು ಬಂದಾರ. ಅಲ್ಲಿ ಯಾರು ಗುರು ಪೀಠದವರಾಗ್ಲಿ, ವಿರಕ್ತ ಪೀಠದವರೇ ಆಗ್ಲಿ, ಯಾರೇ ಸಾಧಕರು ಅಲ್ಲಿ ಆಧ್ಯಾತ್ಮಿಕ ಶಿಕ್ಷಣ ಕಲಿಯಕ್ಕೆ ಬರ್ತಾರಲ್ಲ,
ಮೊದಲು ಅಲ್ಲಿ ಶರಣರ ವಸ್ತ್ರಗಳ ದರ್ಶನ ಮಾಡ್ಕೊಂಡು ಅವ್ರಿಗೆ ಒಳಗೆ ಬಿಡ್ತಾರೆ. ಮೊದಲ ಶರಣರ ಆಶೀರ್ವಾದ ತಗೊಳ್ರಪ್ಪ, ಬಹಳ ದೊಡ್ಡವರು ವೀರೇಶ್ವರ ಶರಣರು, ಗುರುದೇವ್ ತಾಯಿಯವರು ಅಂತ ತಿಳ್ಕೊಂಡು ಅಜ್ಜಾರ್ ಹೇಳ್ತಿದ್ರಂತ ಹಾನಗಲ್ ಕುಮಾರಸ್ವಾಮಿಗಳು. 40 ವಾರ್ಡ್ ವೀರೇಶ್ವರ ಶರಣರು ಅಂತಂದ್ರೆ ಸಾಮಾನ್ಯರು ಇಲ್ರಪ್ಪ, ಅವರು 12ನೇ ಶತಮಾನದ ಶರಣರೇ. 40 ವಾರ್ಡ್ ವೀರೇಶ್ವರ ಶರಣರು ಎಂದು ನಮ್ಗೆ ದರ್ಶನ ಕೊಡಕ್ಕೆ ಹುಟ್ಟ್ಯಾರ ಅಂತೇಳಿ ಹಾನಗಲ್ ಅಜ್ಜಾರ್ ಹೇಳ್ತಿದ್ರಂತ. ಅಂಥ ದೊಡ್ಡವ್ರ ಹೆಸರು ಈ ಒಂದು ಸಂಸ್ಥೆಗೆ. ಯಾಕೆ ಬೆಳಿಬಾರ್ದು ಮತ್ತು ಯಾಕೆ ಬೆಳೆಯೋದಿಲ್ಲ? ಒಸ್ವಾಲ್ ಅವ್ರು ಅನ್ನಕತ್ತಿದ್ರು, ಸತೀಶ್ ಅವರು ಬಹಳ ಬೆಳೆಸ್ಯಾರಪ್ಪ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಿಂದಿನವ್ರ ಪರಿಶ್ರಮ ಬಹಳ. ಇನ್ನು ಮುಂದೆ ಅದು ಹೆಂಗೆ ನಡೀತದೋ ಎಂಬತಕ್ಕಂಥ ಒಂದು ಸಂಶಯ ಅವರು ಸಹಜವಾಗಿ ಇರೋದು. ಯಾಕೆ ಒಂದು ಸಂಸ್ಥೆ ಬಹಳ ಹೆಮ್ಮರವಾಗಿ ಬೆಳೆಯಕತ್ತದ ಅಂತಂದ್ರೆ ಎಲ್ಲರ ಕಣ್ಣು ಈ ಸಂಸ್ಥೆ ಮೇಲೆ ಇರೋದ. ಆದ್ರೆ ವೀರೇಶ್ವರ ಶರಣರ ಆಶೀರ್ವಾದ ಇರೋದ್ರಿಂದ ಸೂರ್ಯ ಚಂದ್ರ ಇರೋ ತನಕ ಈ ಸಂಸ್ಥೆ ಬೆಳಕೊಂತಾನೆ ಹೋಗ್ತದೆ, ಎರಡು ಮಾತಿಲ್ಲ. ಒಂದು ಸಂಸ್ಥೆ ಬೆಳಿಬೇಕಾಗಿತ್ತು ಅಂತಂದ್ರೆ ಇದಕ್ಕೆ ಸಹಕಾರ ಸಂಸ್ಥೆ ಅಂತಾನೆ ಕರೀತಾರೆ. ಈ ಪ್ರಪಂಚ ನಡೆದಿದ್ದೇ ಸಹಕಾರ ತತ್ವದ ಆಧಾರ ಮೇಲೆ. ಒಂದು ಗಿಡ ಬೆಳಿಬೇಕಾಗಿತ್ತು ಅಂತಂದ್ರೆ ಅದು ಸಸಿಯಾಗಿದ್ದಾಗ ಅದಕ್ಕೆ ಮಣ್ಣಿನ ಫಲವತ್ತತೆನೂ ಬೇಕು, ನೀರು ಬೇಕು, ಗಾಳಿನೂ ಬೇಕು, ಬಿಸಿಲು ಬೇಕು, ಚಂದ್ರನ ಬೆಳಕು ಬೇಕು. ಮತ್ತಿದು ದನಕರ ತಿನ್ನಬಾರ್ದು ಅಂತ ತಿಳ್ಕೊಂಡು ನಿಮ್ಮಂಥ ಪುಣ್ಯಾತ್ಮರು ಯಾರೇ ಒಂದಿಟ್ಟು ಬೇಲಿ ಹಾಕಿದಾಗ ಅದು ಸಸಿ ಹೆಮ್ಮರವಾಗಿ ಬೆಳೀತದ. ಸಹಕಾರ ತತ್ವ ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ನಿಂತಿರ್ತಕ್ಕಂಥದ್ದೇ ಸಹಕಾರ ತತ್ವದ ಅಡಿಯೊಳಗೆ. ಇಲ್ಲಿ ನೋಡ್ರಿ, ಇದೊಂದು ಸಹಕಾರ ತತ್ವದ ಶಾಲು. ಎಷ್ಟು ಬಣ್ಣ ಅದಾವ ಅಂತಂದ್ರೆ 7 ಬಣ್ಣ ಅದಾವ. 7 ಬಣ್ಣ ಅದಾವ. ನೀವು ಕಾಮನ್ ಬಿಲ್ಲಿಗೂ ನೋಡ್ರಿ 7 ಬಣ್ಣನ ಇರ್ತಾವ. ಅಂದ್ರ ಈ ಪ್ರಪಂಚದ ಪ್ರತಿಬಿಂಬ ಅದು 7 ಬಣ್ಣ ಅಂತಂದ್ರೆ. ಅದೇನು ಕಲಿಸ್ತದ ಅಂತಂದ್ರೆ ಎಲ್ಲ ಕೂಡಿದಾಗ ಚಂದ ಕಾಣಿಸ್ತದ ಅಂತ. 130 ಕೋಟಿ ರೂಪಾಯಿ ಇವತ್ತಿಲ್ಲಿ ಆ ಒಂದು ಡಿಪಾಸಿಟ್ ಅದ ಅಂತಂದ್ರ ನಿಮ್ಮೆಲ್ಲರ ಸಹಕಾರ ಅಲ್ಲ, ಇವ್ರ ಸಹಕಾರ ನಿಮಗ, ನಿಮ್ಮ ಸಹಕಾರ ಇವರಿಗೆ. ಯಾವುದೇ ಸಂಘ ಸಂಸ್ಥೆ ಬೆಳಿಬೇಕಾಗಿತ್ತು ಅಂತಂದ್ರೆ 2 ತತ್ವ ಮುಖ್ಯವಾಗಿ ಬೇಕು. ಒಂದು ಸಹಕಾರ, ಇನ್ನೊಂದು ವಿಶ್ವಾಸ. ಇವೆರಡು ಇದ್ದಿದ್ದಿಲ್ಲ ಅಂತಂದ್ರೆ ಸಂಸ್ಥೆಗಳು ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಕೇವಲ ನಾವು ಇವರಷ್ಟು ಪರಿಶ್ರಮ ಪಟ್ಟರಾಗಲ್ಲ, ನೀವಷ್ಟು ಪರಿಶ್ರಮ ಪಟ್ಟರಾಗುವುದಿಲ್ಲ. ಯಾವಾಗಲೂ ಬಹುತೇಕ ಒಂದು ನೀವು ಸಣ್ಣ ಕಥೆ ಕೇಳಿರ್ಬೇಕು. ದೀಪ ಬೆಳಗಬೇಕಾಗಿತ್ತು ಅಂತಂದ್ರೆ ಫಣತಿ ಸಹಕಾರ, ಬತ್ತಿಯ ಸಹಕಾರ, ಎಣ್ಣೆಯ ಸಹಕಾರ ಇದ್ದಾಗ ಅಲ್ಲಿ ಹೆಂಗ ಬೆಳಕೋ ಹಂಗ ಇದೊಂದು ಏನು ನಮ್ಮ ಸಹಕಾರಿ ಬ್ಯಾಂಕ್ ಅದ, ಇದಿಷ್ಟು ಹೆಮ್ಮರವಾಗಿ ಬೆಳಿಬೇಕಾಗಿತ್ತು ಅಂತಂದ್ರೆ ನಮ್ಮ ಅಧ್ಯಕ್ಷರ ಒಂದು ಸಹಕಾರ, ಉಪಾಧ್ಯಕ್ಷರ ಸಹಕಾರ, ಎಲ್ಲ ಆಡಳಿತ ಮಂಡಳಿಯ ಸಹಕಾರ, ಮುಖ್ಯವಾಗಿ ಇಲ್ಲಿ ಸೇವೆ ಮಾಡತಕ್ಕಂಥ ಸಿಬ್ಬಂದಿಯ ಸಹಕಾರದ ಜೊತೆಗೆ ನೀವೆಲ್ಲರೂ ಸಹಕಾರ ಕೊಟ್ಟಿರಿ ಅಂತ ತಿಳ್ಕೊಂಡು ಇಷ್ಟು ಹೆಮ್ಮರವಾಗಿ ಬೆಳೆದದ. ಇದೇ ನಿಜವಾಗಿರ್ತಕ್ಕಂಥ ಸಹಕಾರ ತತ್ವ. ಮತ್ತು ವಿಶ್ವಾಸ ಬಹಳ ದೊಡ್ಡದು, ಎಲ್ಲಕ್ಕಿಂತ ಬಹಳ ದೊಡ್ಡದು. ಇವತ್ತು ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಆ ಸಂಸಾರ ಚೆನ್ನಾಗಿ ನಡಿಬೇಕಾಗಿತ್ತು ಅಂತಂದ್ರೆ ಗಂಡನ ಮೇಲೆ ಹೆಂಡತಿಯ ವಿಶ್ವಾಸ, ಹೆಂಡತಿಯ ಮೇಲೆ ಗಂಡನ ವಿಶ್ವಾಸ ಇದ್ದಾಗ ಆ ಒಂದು ಕುಟುಂಬ ವ್ಯವಸ್ಥೆ ಹೆಂಗೆ ಚೆನ್ನಾಗಿ ನಡೀತದ, ಹಂಗೆ ಇವೆಲ್ಲವೂ ಕೂಡ ಅಷ್ಟೇ ಸೂಕ್ಷ್ಮ. ಇವೆಲ್ಲವೂ ಕೂಡ ತಿಳಿದು ನೋಡಿದ್ರ ಅಂಥ ಒಂದು ತತ್ವದ ಅಡಿಯೊಳಗ ಈ ಒಂದು ಸಂಘ ನಿಜವಾಗಲೂ ಕೂಡ ಬಹಳ ಒಂದು ದಿಟ್ಟ ಹೆಜ್ಜೆಯನ್ನು ಇಡ್ತಾ ನಡೆದದೆ. ಅದಕ್ಕೆ ಬಹುತೇಕ ನಾನು ಹೆಚ್ಚಿಗೆ ಮಾತನಾಡುವುದಿಲ್ಲ, ಸಮಯ ಬಹಳ ಆಗಿದೆ. ಬುದ್ಧಿಜಿಯವರು 4 ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿದ್ದಾರೆ. ಇನ್ನೂ 4 ಕಾರ್ಯಕ್ರಮಕ್ಕೆ ಅವ್ರು ಹೋಗ್ಬೇಕು. ನಾವು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಧಾರವಾಡ ಮತ್ತು ಇಲ್ಲಿ ಬಾಗಲಕೋಟೆ ಹತ್ರ ನಮ್ಮ ಅಮೀನ್ಗಢ ಅಜ್ಜಾರು ಪುಣ್ಯತಿಥಿ ಇವತ್ತು, ಪ್ರಭುರಾಜೇಂದ್ರ ಸ್ವಾಮಿಗಳದ್ದು. ಹೀಗಾಗಿ ಆ ಕಡೆಗೆ ಹೋಗ್ಬೇಕು. ಆದ್ರೆ ವೀರೇಶ್ವರ ಶರಣರ ಒಂದು ಕಾರ್ಯಕ್ರಮ ನಾವು ತಪ್ಪಿಸಬಾರ್ದು. ನಮ್ಮ ರಾಜಣ್ಣ ಮತ್ತು ನಮ್ಮ ಸಜ್ಜನ್ ಸೌಕರು, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾವು ಬರಬೇಕಾತು. ಅಜ್ಜಾರ ದರ್ಶನನೂ ಆತು. ಇವತ್ತು ಅಜ್ಜಾರು ಬಂದಾರ ಅಂತಂದ್ರೆ ಈ ನೋಡ್ರಿ ವೇದಿಕೆ ಎಷ್ಟು ಚಂದ ಕಾಣಕತ್ತೈತಿ. ಆಕಾಶದಾಗ ಚಂದ್ರ ಬಂದು ಕುಂತಂಗ ಅವ್ರು. ಇವತ್ತು ಹೋರಾಟ ಅಂತಂದ್ರೆ ಜಯ ಮೃತ್ಯುಂಜಯ ಅಜ್ಜಾರು, ಜಯ ಮೃತ್ಯುಂಜಯ ಅಜ್ಜಾರ್ ಅಂದ್ರೆ ಹೋರಾಟ. ಅಷ್ಟೊಂದು ಒಂದು ಸಮಾಜದ ಅಭಿವೃದ್ಧಿ ಸಲುವಾಗಿ ಅಷ್ಟೊಂದು ಅಂತಃಕರಣದಿಂದ ಒಂದು ಸಮಾಜ ಪ್ರೀತಿಯನ್ನು ಗಳಿಸ್ಕೊಂಡಿರ್ತಕ್ಕಂಥ ಅಜ್ಜಾರು. ಒಟ್ಟಿನಲ್ಲಿ ಇದೊಂದು ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮ, ಅರ್ಥಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮ. ಸೂರ್ಯ ಚಂದ್ರ ಇರುವವರೆಗೂ ಕೂಡ ಈ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅಂತ ತಿಳ್ಕೊಂಡು ಆ ವೀರೇಶ್ವರ ಶರಣರ ಮತ್ತು ಗುರುದೇವಿ ತಾಯಿಯವರ ಪಾದದಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಬೇಡ್ತಾ ನಾನು ನಮ್ಮ ನುಡಿಗಳಿಗೆ ವಿರಾಮ.
ಅದಕ್ಕೆ ನಾವು ಇಷ್ಟೇ ಹೇಳೋದು, ಈ ಬ್ಯಾಂಕ್ ಹೆಂಗೆ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ನಾವು ತಿಳಿಸ್ಕೊಡ್ಲೇಬೇಕಾಗಿದೆ. ಯಾಕೆಂದರೆ 88ನೇ ಇಸ್ವಿಯಲ್ಲಿ ನಾನೊಂದು ಅಂಬಾಸಿಡರ್ ಕಾರ್ ತೊಗೊಂಡೆ. ಅಂಬಾಸಿಡರ್ ಕಾರ್ ತೊಗೋಬೇಕಾದ್ರೆ ಬ್ಯಾಂಕ್ ಲೋನ್ ಬೇಕಾಯ್ತು. ಬ್ಯಾಂಕ್ ಲೋನ್ ಬೇಕಾದ್ರೆ ಕರ್ನಾಟಕ ಅರ್ಬನ್ ಬ್ಯಾಂಕ್ ಮುದ್ದೇವಾಳ ಈ ಬ್ಯಾಂಕಿಗೆ ಬಂದು ನಾನು, ಹಿಂಗೆ ರೀ ನಮ್ಗೆ ಕಾರ್ ತೊಗೊತೀನಿ, ನನಗೊಂದು ಲೋನ್ ಕೊಡ್ರಿ ಅಂತ. ಇಲ್ಲರಿ ಮತ್ತು ನಿಮ್ಮ ನಾಲ್ಕು ತೊಡ್ದ ಅಂಗಡಿ ಸಾವುಕಾರು ನಮ್ಮಲ್ಲಿ ಇದು ಅದಾರ, ಅವ್ರನ್ನ ಕರ್ಕೊಂಬಂದು ಜಮೀನು ಆದ್ರೆ ನಿಮಗೆ ಲೋನ್ ಕೊಡ್ತೀವಿ, ಇರ್ಲಿಕ್ಕೆ ಇಲ್ಲ ಅಂತ ಹೇಳಿದರು. ಅದಕ್ಕೆ ನಾವು ವಿಚಾರ ಮಾಡಿ ಅಂಗಡಿ ಸಾವುಕಾರನ ನಾವು ಕೂಡಿ ಬಸ್ಸಿಗೆ ಬಂದೆವು. ಬಸ್ಸಿಗೆ ಬಂದು ಕರ್ನಾಟಕ ಅರ್ಬನ್ ಬ್ಯಾಂಕ್ನಾಗ ಕುಂತು ಸಹಿ ಮಾಡಿ ಲೋನ್ ಸ್ಯಾಂಕ್ಷನ್ ಮಾಡಿಸಿದ್ರು. ಲೋನ್ ಸ್ಯಾಂಕ್ಷನ್ ಮಾಡಿಂದ ಅಂಗಡಿ ಸಾವುಕಾರಿಗೆ ನಾವು ಊರಿಗೆ ಬಂದಿಂದ ಒಂದು ಮಾತು ಅಂದೆ, ಸಾವುಕಾರ ಇದು ಮುದ್ದೇವಾಳಕ್ಕೆ ಹೋಗಿ ನಾವು ಸಹಿ ಮಾಡಿ ಇದು ಮಾಡೋದು ಭಾಳ ತೊಂದರೆ ಆಗ್ತದೆ, ಅದಕ್ಕೆ ನಮ್ಮಲ್ಲೇ ಒಂದು ಬ್ಯಾಂಕ್ ಯಾಕೆ ಪ್ರಾರಂಭ ಮಾಡಬಾರ್ದು ಅಂತ ನಾನು ಅಂಗಡಿ ಸಾವುಕಾರಿಗೆ ಪ್ರಶ್ನೆ ಮಾಡಿದೆ. ಅವರು ಸುಮಾರು 5-6 ವರ್ಷಗಳ ಚರ್ಚೆ ಮಾಡಿದರು. ಬ್ಯಾಂಕ್ ಚಾಲೂ ಮಾಡಿ ನಡೀತೈತಿ ಇಲ್ಲ ಅಂತ ವಿಚಾರ ಮಾಡಿ ಇದನ್ನು ಪ್ರಾರಂಭ ಮಾಡಿದರು. ಅಂಗಡಿ ಸಾವುಕಾರ ಪ್ರಾರಂಭ ಮಾಡಿದ ನಂತರ ಈ ಬ್ಯಾಂಕು ಉದ್ಘಾಟನೆ, ನಮ್ಮ ನಾಲತ್ವಾಡದ ಶಾಖೆ ಉದ್ಘಾಟನೆ ಆದಂಥ ಕಟ್ಟಡ ಕೂಡ ಸ್ವಂತ ಆಗಿದೆ. ಈಗ ಮುದ್ದೇವಾಡದಲ್ಲಿ ಈಗೂ ಕೂಡ ಸ್ವಂತ ಕಟ್ಟಡ ಆಗಿದೆ. ತಾವೆಲ್ಲ ಇಷ್ಟತನ ಅದನ್ನೆಲ್ಲ ಪ್ರದರ್ಶನ ಮಾಡಿದ್ದೀರಿ. ಅದಕ್ಕೆ ನಾವು ಇನ್ನೊಂದು ಲಿಂಗಸೂರು ಬ್ಯಾಂಕಿನಲ್ಲಿ ಒಂದು ಜಾಗವನ್ನು ತೊಗೊಂಡು, ಬರೀ ಜಾಗ ಕೇಟು ಬೆಂಗಳೂರಾಗಿಲ್ಲ ಆ ಪ್ಲಾಟಿಗೆ ಜಾಗ, 30-70 ಪ್ಲಾಟ್ ಸೈಜ್ ಐತಿ. 1,90,00,000 ರೂಪಾಯಿ ಆ ಸೈಟಿಗೆ ಬಿದ್ದಿದೆ. ಅದಕ್ಕೆ ತಮಗೆಲ್ಲ ತಿಳಿಸೋದು ಭಾಳ ಸಂತೋಷ ಆಗ್ತದೆ. ಇನ್ನು ಮುದ್ದೇವಾಡದ ಬ್ಯಾಂಕು ನೂತನವಾಗಿ ಯಶಸ್ವಿಯಾಗಿ ಬೆಳೀಲಿ ಅಂತ ಹೇಳ್ತಾ, ಇನ್ನು ನಮ್ಮ ಬ್ಯಾಂಕಿನ ಸಿಬ್ಬಂದಿಗೆ ನಾವು ನೆನೆಸಲೇಬೇಕಾಗುತ್ತೆ, ಹಗಲು ರಾತ್ರಿ ಕೂಡ ನೆನೆಸಬೇಕಾಗುತ್ತೆ. ಯಾಕೆಂದರೆ ನಾವು ಪ್ರತಿ 15 ತಿಂಗಳಿಗೆ ಒಂದು ಬ್ಯಾಂಕಿನಾಗ ಹೋಗಿ ಸಹಿ ಮಾಡಿ ಮೀಟಿಂಗ್ ಮಾಡ್ತೀವಿ. ಆದರೆ ಅವ್ರು ಪ್ರತಿದಿನ ನಮ್ಮ ನಾಲತ್ವಾಡದ ವೀರೇಶ್ವರ ಶರಣರ ಬ್ಯಾಂಕ್ ಹೆಂಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಅವರು ಹಾಕಿಕೊಟ್ಟಂಥ ತಳಹದಿಯಿಂದ 5 ಬ್ರಾಂಚ್ಗಳು ಆಗ್ಯಾವಂತ ನಾವು ಹೇಳೋಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಇನ್ನು ಈಗ 2-2.5 ವರ್ಷದಿಂದ ಬ್ಯಾಂಕ್ ಡೈರೆಕ್ಟ್ರಿಗೆ ಮೀಟಿಂಗ್ ಬತ್ತಾ ಅಂತ ಸ್ಯಾಂಕ್ಷನ್ ಮಾಡಿದ್ರು ಸರ್ಕಾರದವರು, ಖರ್ಚು ಹಾಕಲೇಬೇಕಂತ. ಅದನ್ನು ನಮ್ಮ ಬ್ಯಾಂಕ್ನಾಗ ಚುನಾವಣೆ ಮೀಟಿಂಗ್ ಆದ್ಕೂಡಲೇ ನಾವು ಎಲ್ಲರಿಗೆ ಕೇಳಿದ್ವಿ ಸದಸ್ಯರಿಗೆ, ಇಲ್ರಿ ನಾವು ಬ್ಯಾಂಕಿನ ಇಲ್ಲಿ ತನಕ ಕೊಟ್ಟಿಲ್ಲ, ಇನ್ನು ಮುಂದೂ ಕೊಡಬೇಡ್ರಿ, ಅದು ಹಾಗೆ ಜಮಾ ತಗೋರಿ. ವರ್ಷಕ್ಕೆ 4.5 ಲಕ್ಷ ರೂಪಾಯಿ ಅಂದಾಜು ಜಮಾ ಮಾಡ್ತೀವಿ ನಾವು ಎಲ್ಲ ಮೀಟಿಂಗ್ ಡೈರೆಕ್ಟರ್ ಎಲ್ಲರೂ ಕೂಡಿ. ಅದಕ್ಕೆ ಬ್ಯಾಂಕ್ ಬೆಳಿಬೇಕಾದ್ರೆ ಇಷ್ಟೆಲ್ಲ ದೊಡ್ಡ ಕಾರಣ ಆಗಿದೆ. ಅದಕ್ಕೆ ತಾವು ದಯವಿಟ್ಟು ಎಲ್ಲ ಇವತ್ತು ಸಹೋದರಿ ಅಕ್ಕ ತಂಗಿಯರು ಎಲ್ಲರೂ ಕೂಡಿ ಬಂದಿರಿ. ನಮ್ಮ ಬ್ಯಾಂಕಿನಲ್ಲಿ ಹೆಚ್ಚಿನ ಡಿಪಾಸಿಟ್ ಇರಲಿ, ಸಾಲ ಸೌಕರ್ಯ ಇನ್ನೂ ಹೆಚ್ಚು ಬೆಳೆಯಲಿ. ಆ ಶರಣರು ಹಾಗೂ ಎಲ್ಲ ಸ್ವಾಮೀಜಿಯವರ ಆಶೀರ್ವಾದ ನಾವು ಮಾಡಲಿ ಅಂತ ಹೇಳಿ ಹಾರೈಸಿ ನನ್ನ ಈ ಸಮಾರಂಭಕ್ಕೆ ನಾನು 11 ಗಂಟೆಗೆ ಬರಬೇಕಾಗಿತ್ತು. ಅದು ನಾಲತ್ವಾಡದ್ದು ಬ್ಯಾಂಕ್ ಓಪನಿಂಗ್ ಅಪ್ಪ ಅಂದರೆ ಕಳೆದ ತಿಂಗಳು 18ಕ್ಕಂತ ನಮಗೆ ಬೋರ್ಡ್ ಫೋನ್ ಮಾಡಿ ಹೇಳಿದರು. ಆಮೇಲೆ 28 ಬುದ್ಧಿ ಅಂತಂದರು. ನಾನು ಹಂಗಾಗಿ ಅದಕ್ಕೆ ಮುಂಚಿತವಾಗಿ 14 ಇಂಡಿ ತಾಲೂಕು ತಡವಳಗಂತ ಬರುತ್ತೆ, ಅಲ್ಲಿ ಒಂದು ಇಥನಾಲ್ ಕಂಪನಿಯ ಅಡಿಗಲ್ ಸಮಾರಂಭ ಇತ್ತು. ರಮೇಶ್ ಜಾರಕಿಹೊಳಿ ನಾವು ಶಾಪುರ್ ಎಲ್ಲರೂ ಕೂಡಿದ್ವಿ. ಆಗ ಮತ್ತೆ ಇನ್ನು ಗೌಡ್ರಿ ಫೋನ್ ಮಾಡಿ ಎಷ್ಟು ಗಂಟೆ ಪಕ್ಕ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಹೇಳೋದು. 11 ಇದ್ಬಿಡ್ರಿ ಬುದ್ಧಿ ಅಂದರು. ಅದಕ್ಕೆ ಇವತ್ತು ಭಾಳ ಮುಹೂರ್ತ ಭಾಳ ಬೆಳಗ್ಗಿನ ಅಲ್ಲಿಗೆ ಹೋಗಿ ಅಡಿಗಲ್ ಸಮಾರಂಭ ಮಾಡಿ ನಾನೇ ಸ್ಟಾರ್ಟಿಂಗ್ ಮಾತಾಡ್ಕೊಂಡು ಬರೋಸಂದ್ರೆ ಪೂಜೆಲ್ಲ ಬಂದ್ಬಿಟ್ಟಾರೆ ಅಂತಂದರು. ಹಾಗಾಗಿ ಬುದ್ಧಿ ಮುಖಾಂತರ ಶುರು ಮಾಡಿರಿ, ನಾನು ಬಂದು ಜಾಯಿನ್ ಆಗ್ತೀನಿ ಅಂತಂದರು. ಆದರೂ ಗುರುಗಳು ಬರಲೇಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡು ಈ ಕಾರ್ಯಕ್ರಮಕ್ಕೆ ತಡವಾಗಿ ಬಂದರೂ ಸಹ ಈ ಒಂದು ಸಮಾರಂಭವನ್ನು ನೋಡಿಬಿಟ್ಟು ಇಷ್ಟು ಖುಷಿಯಾಗಿತ್ತಲ್ಲ. ನಾಲತ್ವಾಡ ಎನ್ನುವಂಥ ಒಂದು ಗ್ರಾಮದ ಒಂದು ಬ್ಯಾಂಕು ಇವತ್ತು ರಾಯಚೂರು ಜಿಲ್ಲೆಯ ಲಿಂಗಸೂರಲ್ಲಿ ಬ್ರಾಂಚ್ ಓಪನ್ ಆಗೈತಿ, ಪಕ್ಕದ ಯಾದಗಿರಿ ಜಿಲ್ಲೆಯ ಹುಣಸಗಿಯಲ್ಲಿ ಬ್ರಾಂಚ್ ಓಪನ್ ಆಗೈತಿ, ನಮ್ಮ ಮುದ್ದೇಬಿಹಾಳ ತಾಲೂಕು ಹೆಡ್ ಕ್ವಾರ್ಟರಲ್ಲಿ ಸ್ವಂತ ಕಟ್ಟಡ ಆಗೈತಪ್ಪ ಅಂದರೆ ಇದಕ್ಕೇನು ಕಳ್ಸೋದಕ್ಕೆ ಇದು ಏನು ಅನ್ಸುತ್ತಪ್ಪ ಅಂದರೆ, ಒಂದು ಗ್ರಾಮದ ಜನತೆ ಒಗ್ಗಟ್ಟಾಗಿ ಸಾಕಾರದಿದ್ದರೆ ಹೆಂಗೆ ಒಂದು ಬ್ಯಾಂಕನ್ನು ಉತ್ತರೋತ್ತರ ಬೆಳೆಯೋಕ್ಕೆ ಸಾಧ್ಯವಿದೆ ಅನ್ನೋದನ್ನು ನಾಲತ್ವಾಡದ ನಮ್ಮ ವೀರೇಶ್ವರ ಬ್ಯಾಂಕ್ ಇವತ್ತು ತೋರಿಸ್ಕೊಟ್ಟಿದೆ ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಕಿಚ್ಚಪಡ್ತೀನಿ. ಆಗ್ತಾನೆ ಪರಮ ಪೂಜ್ಯರು ಹೇಳಿದರು, ಬ್ಯಾಂಕಿಗೆ ಹೆಸರಿಟ್ಟಿದ್ದಾರೆ, ಶರಣರ ಹೆಸರಿಟ್ಟಿದ್ದಾರೆ. ಶರಣರು ಅಂದರೆ ಮುದ್ದೇಬಿಹಾಳ ತಾಲೂಕು ಅಂತಂದ್ರೆ ನಾಲತ್ವಾಡ ಅಂದರೆ ವೀರೇಶ್ವರ ಶರಣರು ಅಂತ, ಬಾಗೇವಾಡಿ ಅಂದ್ರೆ ಬಸವಣ್ಣ ಅಂತ, ಹುಬ್ಬಳ್ಳಿ ಅಂದ್ರೆ ಸಿದ್ಧಾರೂಢ ಮಠ, ಧಾರವಾಡ ಅಂದರೆ ಮೃತ್ಯುಂಜಯ ಸ್ವಾಮಿಗಳು, ವಿಜಯಪುರ ಅಂದರೆ ಸಿದ್ದೇಶ್ವರಪ್ಪ ಅನ್ನುವಂಥದ್ದು ಹೆಂಗೆ ನಾನು ನೋಡಿ ಹಂಗೆ ನಾಲತ್ವಾಡ ಕೂಡ ನಮಗೆಲ್ಲ ಒಂದು ರೀತಿ ಭಕ್ತಿ.
ಆ ಹೆಸರು ಕೇಳಿದ್ರೆ ಒಂದು ಧನ್ಯತಾ ಭಾವ ಅಂತ. 4 ಜನ ಬಂದರಪ್ಪ ಅಂದರೆ ಶರಣ ನಾಡಿನ ಬಂದರು ಅಂತ ಒಂದು ಅದಮ್ಯವಾಗಿರ್ತಕ್ಕಂಥ ಒಂದು ನಮಗೆ ಆನಂದ. ಅಂಥ ಶರಣ ಹಿಡಿಸಿಕೊಂಡು ಈ ರೀತಿ ಇರ್ತಕ್ಕಂಥ ಬ್ಯಾಂಕನ್ನು ಕಟ್ಟಿ ಇವತ್ತು ನೂರಾರು ಜನರಿಗೆ ಉದ್ಯೋಗ ಮತ್ತು ಸಾವಿರಾರು ಕುಟುಂಬಗಳ ಆರ್ಥಿಕ ಪ್ರಗತಿಗೆ ಈ ಬ್ಯಾಂಕ್ ನಾಂದಿಡದಪ್ಪ ಅಂದರೆ ಪೂಜ್ಯಗಳ ಅರ್ಪಣೆ ಮಾಡೋ ರೀತಿಯಲ್ಲಿ ಇದಕ್ಕೇನು ಕಾರಣಪ್ಪ ಅಂದರೆ ಬ್ಯಾಂಕಿನ ಪದಾಧಿಕಾರಿಗಳ ಮಾನ್ಗೌಡರು ಮೊದಲು ಮಾಡಿಕೊಂಡು ಆ ಬ್ಯಾಂಕಿನ ಪದಾಧಿಕಾರಿ ಮೇಲೆ ಇಟ್ಟಿರ್ತಕ್ಕಂಥ ನಿಮ್ಮ ನಂಬಿಕೆ, ಅವರು ಗ್ರಾಹಕರ ಮೇಲೆ ಇರ್ತಕ್ಕಂಥ ಅತಿಯಾಗಿರ್ತಕ್ಕಂಥ ವಿಶ್ವಾಸ ಆರಾಧ್ಯ ಕಾರಣಕ್ಕೋಸ್ಕರವಾಗಿ ಈ ಬ್ಯಾಂಕ್ ಬೆಳೆದಿದೆ ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಆಗಾಗ ಹೇಳ್ತಿರ್ತೀನಿ, ಪ್ರತಿ ಸಲ ಕಾರ್ಯಕ್ರಮ ಹೇಳ್ತಿರ್ತೀನಿ. ಅಂದರೆ ಭಾರತಕ್ಕೆ ಕೇಂದ್ರ ಸರ್ಕಾರ ದೆಹಲಿ ಆದರೆ, ಕರ್ನಾಟಕಕ್ಕೆ ರಾಜ್ಯ ಸರ್ಕಾರ ಬೆಂಗಳೂರು ಆದರೆ, ನಮ್ಮ ವಿಜಯಪುರ ಜಿಲ್ಲೆ 4 ವಾರ್ಡ್ಗೆ ನಮ್ಮದೇ ಒಂದು ಸರ್ಕಾರ ಇದೆ ಒಂದು ರೀತಿ. ಯಾಕಂದರೆ ಜನರ ಸರ್ಕಾರ ಅಂದರೆ ಅಲ್ಲಿ 3 ಜನ ವ್ಯಕ್ತಿಗಳು, ಒಂದು ಶಾಸಕಾಂಗ, ಒಂದು ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗದ ಜವಾಬ್ದಾರಿಯನ್ನು ದೇಶಮುಖ್ರು ಮಂತಂದರು ಮಾಡ್ತಾಯಿದ್ರು, ಕಾರ್ಯಾಂಗದ ಜವಾಬ್ದಾರಿಯನ್ನು ನಮ್ಮ ಬಸಲಿಂಗಪ್ಪ ಸಾವ್ಕಾರ ಅವರು ಮಾಡ್ತಾಯಿದ್ರು, ನ್ಯಾಯಾಂಗದ ಜವಾಬ್ದಾರಿ ಸಿದ್ದಪ್ಪಗೌಡ ಮಾಡ್ತಾರೆ. ಹಾಗಾಗಿ 3 ಅಂಗಗಳು ದೇಶದಲ್ಲಿ ಎಲ್ಲಿ ಕಾಣ್ತಾ ಗೊತ್ತಿಲ್ಲ, 3 ಅಂಗಗಳಿಗೆ ಪ್ರಾಮಾಣಿಕವಾದಂತಹ ನ್ಯಾಯವನ್ನು ಕೊಟ್ಟಂಥ ಊರಂದ್ರೆ 4 ವಾಡ ಅಂತ. ಅಷ್ಟು ಮಟ್ಟಿಗೆ 3 ಕಣ್ಣುಗಳಾಗಿ ಆ ಇಡೀ ಊರು, ಇಡೀ ನಮ್ಮ ತಾಲೂಕಿನ ಸರ್ವ ಜನಾಂಗದ ಏಳಿಗೆ, ಇಡೀ ನಮ್ಮ ತಾಲೂಕಿನ ಅಭಿವೃದ್ಧಿ, ಇಡೀ ನಮ್ಮ ಜಿಲ್ಲೆಗೆ ಒಂದು ಹೊಸ ಸಂದೇಶವನ್ನು ಕೊಡುವಷ್ಟು ಮಟ್ಟಿಗೆ 4 ವಾಡದ ಊರು ಯಾವತ್ತೂ ಸಹ ಮತ್ತೊಂದು ಊರಿಗೆ ಆದರ್ಶ ಆಗುವಂಥ ಕೆಲಸವನ್ನು ಮಾಡಿದೆ ಅನ್ನೋದನ್ನು ಮಾಡಲಿಕ್ಕೆ ಸಾಧ್ಯ. ಒಂದು ಸೌಹಾರ್ದವಾಗಿರ್ತಕ್ಕಂಥ ಧರ್ಮದ ಸಂಬಂಧ, ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ರಾಜಕಾರಣದ ಸಂಬಂಧ, ಒಂದು ಪ್ರಗತಿಯನ್ನು ಮಾಡುವಂತಹ ಎಲ್ಲರನ್ನು ಒಳಗೊಂಡಂಥ ಒಂದು ದೂರದೃಷ್ಟಿ, ಅದು ನಮ್ಮ 4 ವಾಡ ಜನರ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಅದು ಅಚ್ಚುಳಿದಲಿಕ್ಕೆ ಅದಕ್ಕೆ 3 ವ್ಯಕ್ತಿಗಳು ಮೂಲ ಕಾರಣ. ಆ 3 ವ್ಯಕ್ತಿಗಳನ್ನ ಎಂದೂ ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಅವ್ರು 3 ವ್ಯಕ್ತಿಗಳು ಇಲ್ಲ ಅಂತೇಳಿ 4 ವಾಡ ಪಟ್ಟಣ ಎಲ್ಲಿ ಒಂದು ಹಿಂದೆ ಉಳಿದಿಲ್ಲ. ಅವರ ಮಕ್ಕಳು ಸಹ ಅದೇ ರೀತಿಯಲ್ಲಿ ಮುಂದುವಡ್ಕೊಂತ ಬಂದರು. ಸಿದ್ದಪ್ಪಗೌಡರ ಮಕ್ಕಳು ಮಾನಗೌಡರು ಅದು ಮುಂದುವರ್ಸ್ಕೊಂಡೋದ್ರು, ಬಸಲಿಂಗ ಸೋಪಾರ ಮಕ್ಕಳು ನಮ್ಮ ಮುತ್ತು ಆಗಿರ್ಬೋದು, ಮಲ್ಲನಗೌಡರು ಅವರು ಸಹ ಮುಂದುವರ್ಸ್ಕೊಂಡು ಹೋದ್ರು. ಇನ್ನು ಅವ್ರ ಜೊತೆ ಇರ್ತಕ್ಕಂಥ ಅನೇಕ ಇಲ್ಲಿ ಗುಂಡು ಸೋಕರ ಆಗಿರ್ಬೋದು, ನಮ್ಮ ಒಡಗೇರರಾಗಿರ್ಬೋದು, ನಂತರದಲ್ಲಿ ಚಿನ್ವಾಡ್ರಾಗಿರ್ಬೋದು, ಎತ್ತಿನಮನೆ ಆಗಿರ್ಬೋದು, ಹಂಪನಗೌಡರು ಎಲ್ಲರೂ ಕೂಡಿಕೊಂಡು ನಮಗೆ ಹಿರಿಯರು ಏನು ಸಂಪ್ರದಾಯ ಕೊಟ್ಟಿದ್ದಾರೆ, ಏನು ಪರಂಪರೆ ಕೊಟ್ಟಿದ್ದಾರೆ, ಆ ಪರಂಪರೆಗೆ ಎಂದೂ ಸಹ ಧಕ್ಕೆ ತರದ ರೀತಿಯಲ್ಲಿ ತನ್ನ ಮನೆತನದ ಕೆಲಸ ಎಷ್ಟು ಮುಖ್ಯನೋ ಅದಕ್ಕಿಂತ 100 ಪಟ್ಟು ಊರಿನ ಹಿತ ಅಂತ ತಿಳ್ಕೊಂಡು ಇವತ್ತು 4 ವಾಡವನ್ನು ಈ ಬ್ಯಾಂಕಿನ ಮೂಲಕವಾಗಿ, ಆ ವೀರೇಶ್ವರ ಶಿಕ್ಷಣ ಸಂಸ್ಥೆ ಮೂಲಕವಾಗಿ, ಆ ವೀರೇಶ್ವರ ಮಠದ ಮೂಲಕವಾಗಿ ಊರನ್ನು ಕಟ್ಟುವುದರೊಳಗೆ ಈ ಮಹನೀಯರ ಪಾತ್ರವನ್ನು ಜನ ಎಂದೂ ಸಹ ಮರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವ್ರ 3 ಋಣನೂ ಸಹ ಊರಿನ ಜನರ ಮೇಲೆ ಇದೆ ಅನ್ನೋದನ್ನು ಮತ್ತೆ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತಾ, ಆ ಹಿನ್ನೆಲೆ ಒಳಗೆ ಇವತ್ತು ಭಾರತ ದೇಶಕ್ಕೆ ಸಹಕಾರಿ ತತ್ವಗಳ ಆಧಾರ ಮೇಲೇ ಎಲ್ಲವೂ ಸಹ ಬೆಳಲಿಕ್ಕೆ ಸಾಧ್ಯ. ಪೂಜೆ ಹೇಳಿದರು, ಏಕೆಂದರೆ ಇವತ್ತು ಸಹಕಾರ ತತ್ವದ ಆಧಾರದ ಮೇಲೆ ಬ್ಯಾಂಕ್ಗಳ ಸ್ಥಾಪನೆ ಆದವು, ಸಹಕಾರ ತತ್ವದ ಆಧಾರದ ಮೇಲೆ ಇವತ್ತು ಭಾಳ ದೊಡ್ಡ ಕಂಪನಿಗಳು ಸ್ಥಾಪನೆ ಆಗಿದೆ, ಸಹಕಾರ ತತ್ವ ಆಧಾರದ ಮೇಲೆ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡಿದರು. 3 ಸರ್ ಮಟ್ಟದ ಇಂದಿನ ಪೂಜ್ಯರು ಸಹಕಾರ ತತ್ವ ಆಧಾರದ ಮೇಲೇ ನಮ್ಮ ಘಟಪ್ರಭದ ಭಾಳ ದೊಡ್ಡ ಜಿಂದಾಲ್ ಹಾಸ್ಪಿಟ್ಲ್, ಶೆಡ್ಯೂಲ್ಡ್ ಅಂತ ಹಾಸ್ಪಿಟ್ಲ್ ಕಟ್ಟಿಬಿಟ್ರು. ಅಂದರೆ ಕೋಆಪರೇಟಿವ್ ಮೂವ್ಮೆಂಟ್ ಮುಖಾಂತರ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ರು ಅಂತ. ಅದೇ ಸಹಕಾರ ತತ್ವದ ಮೂಲಕ ತೌಸಿಂಗ್ ಬೋರ್ಡ್ ಡೆವಲಪ್ಮೆಂಟ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ. ಆ ಕಾರಣಕ್ಕೆ ನಮ್ಮ ದೇಶ ಉಳಿದ ದೇಶಗಳು ಯಾರಿಗೂ ಸಹ ಸಹಕಾರ ಮಾಡಿ ಅಭ್ಯಾಸ ಇಲ್ಲ, ಬಟ್ ಬೇರೆ ದೇಶಗಳಿಗೆ ಡೊನೇಷನ್ ಕೊಟ್ಟು ಹೆಲ್ಪ್ ಮಾಡಿ ಅಭ್ಯಾಸ ಇಲ್ಲ. ನಮ್ಮ ದೇಶ ಬಡತನ ಇರ್ಬೋದು, ನಮ್ಮ ದೇಶದ ಸ್ವಲ್ಪ ಮಟ್ಟಿಗೆ ಜಗಳ ಇರ್ಬೋದು, ಆದರೆ ಕೈ ಎತ್ತಿ ಕೊಡುವಂಥ ಗುಣ ಇರೋದಕ್ಕೆ ನನಗೆ ಇತಿಹಾಸ ಗೊತ್ತಾಯಿತು. ಒಂದು ಕಾರಿನ ಕತೆ ಅಂತಾರಲ್ಲ, ಒಂದು ಕಾರಿನ ಕತೆ ಬ್ಯಾಂಕ್ ಆಗಲಿಕ್ಕೆ